Thank you so much for joining everybody. Ellarigu namaste. Today's subject is what stops the body from healing. ದೇಹವು ಗುಣವಾಗುವುದನ್ನು ತಡೆಯುವುದು ಯಾವುದು? We'll start with the introduction. Okay, PVH Prana Violet Healing. Enidu? Am I audible? Yes. Okay. ಇದು ಮುಟ್ಟದೆ ಮದ್ದಿಲ್ಲದ ಪ್ರಾಣ ಚಿಕಿತ್ಸೆ. ಇದು ವಿಶ್ವವ್ಯಾಪಿ ಕರ್ಮದ ನಿಯಮವನ್ನು ಅನುಸರಿಸುತ್ತದೆ. ಸಾರಿ ಅಬೌಟ್ ದಟ್. ಇಟ್ ಫಾಲೋಸ್ ದ ಯೂನಿವರ್ಸಲ್ ಲಾ ಆಫ್ ಕರ್ಮ ಅಂಡ್ ಇದರ ಮೂಲಭೂತ ಆಧಾರ ಕ್ಷಮಾಪಣೆಯ ಸತ್ಯ ಪ್ರತಿಜ್ಞೆ ಹಾಗೂ ಆಧ್ಯಾತ್ಮಿಕ ಸತ್ಯ ಪ್ರತಿಜ್ಞೆ. ದಟ್ ಇಸ್ ದ ಫಾರ್ಗಿವ್ನೆಸ್ ಅಫರ್ಮೇಷನ್ಸ್ and the spiritual affirmations. We need to read this 2 affirmations lifelong. Okay, now. So now we'll see the 3 basic principles of PVH. PVH na 3 ತತ್ವಗಳು. First and foremost, ದೇಹವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. The body starts healing itself always. Okay, for example, ಏನಾದ್ರೂ ಕಿಚನ್ ಅಲ್ಲಿ ಕೈ ಕಟ್ ಮಾಡುವಾಗ, ತರಕಾರಿ ಕಟ್ ಮಾಡುವಾಗ ಕುಯ್ಕೊಂಡ್ರೆ ನಾವು ಅದನ್ನ ಹೀಲ್ ಮಾಡ್ತೀವ? ಇಲ್ಲ. ಒಳಗೆ ದ ಬ್ಲಡ್ ಮೇಕ್ಸ್ ಪ್ಲೇಟ್ಲೆಟ್ಸ್ ಬಂದು ಬ್ಲಡ್ ಫ್ಲೋನ ಬ್ಲಾಕ್ ಮಾಡುತ್ತೆ. ಓಕೆ, ಆಮೇಲೆ ಅದೇ ಇಟ್ ವಿಲ್ ಟೇಕ್ ಟೈಮ್. 1-2-3 days ಅಲ್ಲಿ ಹೊಸ ಸ್ಕಿನ್ ಮೇಲೆ ಬಂದು ಕ್ಲೀನ್ ಆಗಿ ತನ್ನ ತಾನೇ ದೇಹ ಸರಿಪಡಿಸ್ಕೊಳ್ಳುತ್ತೆ. ಸೊ ಅದೇ ತರ ಸೇಮ್ ವೇ ನಮ್ಮ ಬಾಡಿ ಒಳಗೆ ಅಂಗಗಳಲ್ಲೂ ಏನಾದ್ರೂ ತೊಂದರೆ ಇದ್ರೆ, ಫಾರ್ ಎಕ್ಸಾಂಪಲ್ ಹಾರ್ಟ್ಗೆ ಏನೋ ರಕ್ತ ಹೋಗೋದಲ್ಲಿ ಏನೋ ಒಂದು ಕ್ಲಾಟ್ ಏನೋ ಆದ್ರೆ, ಈವನ್ ದ ಬಾಡಿ ಏನ್ ಮಾಡುತ್ತೆ, ಬೈಪಾಸ್ ಮಾಡಿ ಇಟ್ ವಿಲ್ ಮೇಕ್ ನ್ಯೂ ಬ್ಲಡ್ ವೆಸಲ್ಸ್ ಅಂಡ್ ನ್ಯೂ ಪಾತ್ವೇಸ್ ಸೊ ದಟ್ ದ ಬ್ಲಡ್ ಇಸ್ ಸಪ್ಲೈಡ್ ಟು ದ ಹಾರ್ಟ್. ಸೊ ಅದೇ ತರ ದ ಬಾಡಿ ನೋಸ್ how to heal itself. The body will always heal itself. That is the first principle. Okay, na? According to PVH, the second principle is the body needs prana. ದೇಹದ ಯೋಗಕ್ಷೇಮಕ್ಕೆ ಪ್ರಾಣ ಶಕ್ತಿ ಅಗತ್ಯ. So third principle is when there is an abundance of prana shakti, ಓಕೆ, ಹೆಚ್ಚಾಗಿ ಪ್ರಾಣಶಕ್ತಿ ಇದ್ರೆ ದೇಹ ಬೇಗ ಗುಣವಾಗುತ್ತೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ನಮ್ಮ ಪ್ರಾಣ ವೈಲೆಟ್ ಹೀಲಿಂಗ್. ಸೊ ಈ ಪ್ರಿನ್ಸಿಪಲ್ಸ್ ಇಟ್ಟೆ ಇವತ್ತು ವಿ ವಿಲ್ ಡಿಸ್ಕಸ್ ಟುಡೇಸ್ ಟಾಪಿಕ್. ಓಕೆ, ನೆಕ್ಸ್ಟ್ ಹ್ಯೂಮನ್ ಬಾಡಿ. ಮತ್ತೆ ಹೇಳ್ತೀನಿ, ನಮ್ಮ ದೇಹದಲ್ಲಿ 4 ವಿಭಿನ್ನ ಭಾಗಗಳು. ಅದರಲ್ಲಿ ಫಸ್ಟ್ ಬಂದು ನಮ್ ವಿಸಿಬಲ್ ಫಿಸಿಕಲ್ ಬಾಡಿ, ಅಂದರೆ ಆಂತರಿಕ ಅಂಗಗಳನ್ನು ಹೊಂದಿರುವ ಗೋಚರ ದೈಹಿಕ ದೇಹ. ಸೊ ನಾಟ್ ಓನ್ಲಿ ವಾಟ್ ವಿ ಸಿ ಅವರ್ ಲಿಮ್ಸ್, ಕೈ ಕಾಲು ಕಣ್ಣು ಮೂಗು, ಬಟ್ ಆಲ್ಸೋ ಇಂಟರ್ನಲ್ ಆರ್ಗನ್ಸ್ ಅಂಡ್ ಆಲ್ಸೋ ದ ಡಿಫ್ರೆಂಟ್ ಸಿಸ್ಟಮ್ಸ್, ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ದ ರೆಸ್ಪಿರೇಷನ್, ಸರ್ಕ್ಯುಲೇಟರಿ, ಇದೆಲ್ಲ ಹೊಂದಿರುವ ಗೋಚರ ದೈಹಿಕ ದೇಹ. ಇದು ಕಣ್ಣು ಕಾಣೋ ದೇಹ. ಬಟ್ ಕಣ್ಣು ಕಾಣದೆ ಇರುವ ದೇಹಗಳು 3 ದೇಹ. ಅದು ಯಾವುವು ಅಂದ್ರೆ, ಫಸ್ಟ್ ದ ಎನರ್ಜಿ ಬಾಡಿ ಅಂತ ಹೇಳೋ ಶಕ್ತಿ ದೇಹ. ಇದು ನಮ್ಮ ಸೆಲವಿನ ಮೊದಲನೇ ಹಂತ. ಆರಾ ಅಂತ ಏನ್ ಹೇಳ್ತೀವಿ, ದ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ, ದಟ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಅವರ್ ಆರಾ. ಇದನ್ನ ಶಕ್ತಿ ದೇಹ ಅಂತ ಹೇಳ್ತೀವಿ. ಇದು ಭೌತಿಕ ದೇಹಕ್ಕೆ ಹತ್ತಿರವಿರುವುದು. ಇಟ್ ಇಸ್ ನೆಕ್ಸ್ಟ್ ಟು ದ ಫಿಸಿಕಲ್ ಬಾಡಿ ಅಲ್ವಾ. ಸೊ ಇದು ದೇಹದ ಎಲ್ಲಾ ಮಾಹಿತಿಯನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ಎಷ್ಟು ವೈಟಮಿನ್ಸ್, ಎಷ್ಟು ಮಿನರಲ್ಸ್ ಕೊರತೆ ಇದೆಯೋ, ಇಲ್ಲ ಅಂಗಗಳಲ್ಲಿ ಏನಾದ್ರು ತೊಂದರೆ ಇದೆಯೋ, ಇಲ್ಲ ಹೈ BP ಇದೆಯಾ, ಇಲ್ಲ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಾ, ಎಲ್ಲ ಹೇಳುತ್ತೆ. ನಿಮ್ ಬಾಡಿ ಆಸಿಡಿಕ್ ಆಗಿದೆಯಾ, ಆಲ್ಕಲೈನ್ ಆಗಿದೆಯಾ, ಎಲ್ಲ ಹೇಳುತ್ತೆ. ಇಟ್ ಕ್ಯಾನ್ ಆಲ್ಸೋ ಸೇ ನಿಮ್ಮ ಬಾಡಿನಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಾ ಆಕ್ಟಿವ್ ಇದೆಯಾ, ಇಲ್ಲ ವೈರಸ್ ಆಕ್ಟಿವ್ ಇದೆಯಾ ಅಂತಾನು ಇಟ್ ವಿಲ್ ಸೇ. ಓಕೆನಾ? ಸೊ ಇಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಇಫ್ ಇಟ್ ಇಸ್ ನಾಟ್ ಕ್ಲೀನ್, ಏನಾದ್ರೂ ಒಂದು ದರ್ ಇಸ್ ನೆಗೆಟಿವ್ ಎಂಟಿಟೀಸ್ ಆರ್ ನೆಗೆಟಿವ್ ಎನರ್ಜಿ ದೇರ್, ಇಟ್ ವಿಲ್ ಅಫೆಕ್ಟ್ ದ ಫಿಸಿಕಲ್ ಬಾಡಿ. ನೆಕ್ಸ್ಟ್ ಬಂದು ಯೆಲ್ಲೋ ಕಲರ್
ಸೂಕ್ಷ್ಮ ದೇಹ, ಇದನ್ನ ವಾಟ್ ಡು ವಿ ಸೇ, ಭಾವನಾತ್ಮಕ ದೇಹ ಆರ್ ಇಮೋಷನಲ್ ಬಾಡಿ ಆರ್ ಆಸ್ಟ್ರಲ್ ಬಾಡಿ. ಇದು ಸೆಲವಿನ ಎರಡನೆಯ ಹಂತ. ನಮ್ಮ ಎಲ್ಲಾ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ವಾಟ್ ಡಸ್ ಇಟ್ ಹ್ಯಾವ್? ಇಟ್ ಕಂಟೈನ್ಸ್ ಆಲ್ ಅವರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇಮೋಷನ್ಸ್. ಓಕೆ, ವಾಟ್ ಎವರ್ ವಿ ಹ್ಯಾವ್. ಇಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ತೊಂದರೆಗಳಿದ್ದರೆ ಮನೋದೈಹಿಕ ಸಮಸ್ಯೆಗಳು ಬರಬಹುದು. ಸೊ ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ನೆಗೆಟಿವ್ ಇಶ್ಯೂಸ್, that will be reflected in the body as psychosomatic diseases. So what could be the psychosomatic diseases? For example, it could be because of bhaya, fear. Fear is said to be the mother of all negative emotions. Once you have fear in your aura, behind it all other negative emotions will come, like chinte, dukkha, kopa, asuye, atanka, khinnate, hatashe. Apart from that, these negative emotions like also childhood trauma, balyakalada agata, or it may also contain ಪಾಸ್ಟ್ ಲೈಫ್ ಟ್ರಾಮಾ, ಹಿಂದಿನ ಜನ್ಮದ ಆಘಾತ ಕೂಡ ನಿಮ್ಮ ಆರಾನಲ್ಲಿ ಸ್ಟೋರ್ ಆಗಿರುತ್ತೆ, ನಿಮ್ಮ ಎಮೋಷನಲ್ ಬಾಡಿನಲ್ಲಿ. ನೆಕ್ಸ್ಟ್ 4ನೇ ಬಾಡಿ ಬಂದು ಮೆಂಟಲ್ ಬಾಡಿ, ಮಾನಸಿಕ ದೇಹ. ದಟ್ ಇಸ್ ದ ಪಿಂಕ್ ಕಲರ್ ಆರಾ. ಓಕೆ, ಸೆಡ್ ಇನ್ ದ ಪಿಕ್ಚರ್. ಈ ಪಿಂಕ್ ಕಲರ್ ಏನಿದೆ, ಇದು ಸೆಲವಿನ 3ನೇ ಹಂತ, 3rd ಲೆವೆಲ್. ಇಲ್ಲಿ ಬಲವಾದ ನಂಬಿಕೆಗಳು, ಬಲವಾದ ಆಲೋಚನೆಗಳು ಪ್ರತಿಬಿಂಬಿಸುತ್ತದೆ. ಸೊ ಅವರ್ ಡೀಪೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ಥಾಟ್ ಫಾರ್ಮ್ಸ್, ಅವರ್ ಸ್ಟ್ರಾಂಗ್ ಮೈಂಡ್ ಸೆಟ್, ಸ್ಟ್ರಾಂಗ್ ಬಿಲೀಫ್ ಸಿಸ್ಟಮ್ ಇಸ್ ಸ್ಟೋರ್ಡ್ ಇನ್ ದ ಮೆಂಟಲ್ ಬಾಡಿ. ಇವು ಸುಲಭವಾಗಿ ಬದಲಾಯಿಸು ಆಗುವುದಿಲ್ಲ. ಯು ಕ್ಯಾನ್ ನಾಟ್ ಚೇಂಜ್ ದಮ್ ವೆರಿ ಈಸಿಲಿ. ಸೊ ಫಾರ್ ಎಕ್ಸಾಂಪಲ್ ಬಂದು ಧಾರ್ಮಿಕ ಮತಾಂತೆಗಳು, ಫೋಬಿಯಾ, ಭಯ, ಗುರುಗಳ ಉಪದೇಶಗಳು, ಆಳವಾದ ನಂಬಿಕೆ, ಆಳವಾದ ಮನಸ್ಥಿತಿ, ದಿ ಸ್ಟ್ರಾಂಗ್ ಬಿಲೀಫ್ ಮೈಂಡ್ ಸೆಟ್ ಇದೆ, ಇಟ್ಸ್ ಸ್ಟೋರ್ಡ್ ದೇರ್, ವಿಚ್ ಕೆನ್ ನಾಟ್ ಬಿ ಈಸಿಲಿ shaken or changed. Okay, na? These are all the basic information which everybody needs to know. Next, we will talk about the aura, selevu illa prabhavali. This human aura, ನಮ್ಮ ಹಿಂದೂ ಫೋಟೋನಲ್ಲೆಲ್ಲ ನೋಡೋದು, ದೇವ್ರ ಹಿಂದೆ ಒಂಥರ ಗ್ಲೋಯಿಂಗ್ ಬಾಲ್ ತರ ಇರುತ್ತಲ್ಲ, ಅದು ದೇವರ ಆರಾ ಅಂತ ಸೂಚಿಸ್ತಾರೆ. ಓಕೆ, ಬಟ್ ಇಟ್ ಇಸ್ ಆಕ್ಚುಲಿ ಬಿಗ್ ಬಲೂನ್ ತರ ಇದೆ ಇದು ನಮ್ಮ ಹ್ಯೂಮನ್ ಆರಾ. ಸೊ ಈ ಆರಾ ಅನ್ನೋದು ದೇಹದ ಸುತ್ತಲಿನ ಅದೃಶ್ಯ ಶಕ್ತಿ ಕ್ಷೇತ್ರ. ಇದು ಕಣ್ಣು ಕಾಣದೇ ಇರುವ ಸೂಕ್ಷ್ಮವಾಗಿರುವ ಶಕ್ತಿ ದೇಹ. ಯಾರು ನೋಡ್ಬೋದು ಇದನ್ನ? ಕಣ್ಣು ಕಾಣತ್ತಾ ಅಂದ್ರೆ ಎಲ್ಲಾರ ಕಣ್ಣು ಕಾಣಲ್ಲ. ಓನ್ಲಿ ಪೀಪಲ್ ಹೂ ಆರ್ ಕ್ಲಿಯರ್ ವಾಯಿಂಟ್, ಅವರು ಜ್ಞಾನ ದೃಷ್ಟಿಯಿಂದ ನೋಡೋರ್ಗೆ ಅವ್ರ ಕಣ್ಣು ಕಾಣುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದಟ್, ಈಗ ಸೈನ್ಸ್ ಮೂಲಕ ಕಂಡು ಹಿಡಿದಿದ್ದಾರೆ ಸಮಥಿಂಗ್ ಕಾಲ್ಡ್ ಆಸ್ ಕಿರ್ಲಿಯನ್ ಫೋಟೋಗ್ರಫಿ ಅಂತ. ಆ ಫೋಟೋಗ್ರಾಫ್ ಅಲ್ಲಿ, ಆ ಕ್ಯಾಮ್ರಾನಲ್ಲಿ ಹೋಗಿ ನೀವು ನಿಂತು ಫೋಟೋ ಹಿಡಿದ್ರೆ ದಟ್ ವಿಲ್ ಶೋ ಯೋರ್ ಆರಾ ಹೇಗಿದೆ ಅಂತ. ಯು ಕ್ಯಾನ್ ಸಿ ಯೋರ್ ಆರಾ. ಓಕೆ, ಇದು ಮಾನವ ಸೆಲೆವು. ಇಟ್ ಕ್ಯಾನ್ ಬಿ ಸೆಡ್ ದಟ್ ಇಟ್ ಇಸ್ ಅ ಬಯೋಫೀಲ್ಡ್, ಜೈವಿಕ ಕ್ಷೇತ್ರ ಅಂತಾನು ಹೇಳ್ಬೋದು. ಇದು ನಮ್ಮ ದೇಹದ ಸುತ್ತಲೂ ಪ್ರಾಣಶಕ್ತಿಯಿಂದ ತುಂಬಿದ ಬಲೂನ್ ಅಂತಿದೆ. ನಮ್ಮ ದೇಹದೊಳಗೆ ರಕ್ತವು ಹರಿಯುವಂತೆ ನಮ್ಮ ಸೆಳೆವಿನಲ್ಲಿ ಪ್ರಾಣಶಕ್ತಿಯು ಹರಿಯುತ್ತಾ ಇರುತ್ತೆ. ಸೊ ಇದು ಎಲ್ಲೆಡೆ ಇಟ್ ಇಸ್ ಅರೌಂಡ್ 6 feet ಅಡಿ ಅಂತ ಇದು. ಬಿಕಾಸ್ ಈಚ್ ನಮ್ಮ ಸೆಲೆವಿನಲ್ಲಿ ಈಚ್ ಸೂಕ್ಷ್ಮ ಬಾಡಿ ಶುಡ್ ಬಿ ಅರೌಂಡ್ 2 feet. ಸೊ ಎಲ್ಲ ಸೇರಿಸಿದಾಗ 6 feet ಬಲೂನ್ ಒಳಗೆ ನಾವು ಸುರಕ್ಷಿತವಾಗಿ ಇದ್ದೀವಿ. ದಟ್ ಇಸ್ ಅವರ್ ಹ್ಯೂಮನ್ ಆರಾ. ಸೊ ಈ ಆರಾ ಅನ್ನೋದು ಇದು ವರ್ಣಮಯವಾಗಿದೆ. ಇಟ್ ಇಸ್ ವೆರಿ ಕಲರ್ಫುಲ್ ಮತ್ತು ಪ್ರಾಣಶಕ್ತಿಯಿಂದ ಮಾಡಲ್ಪಟ್ಟಿದೆ. ಸೊ ಇಟ್ ಇಸ್ ಮೇಡ್ ಆಫ್ ಪ್ರಾಣ. ಇದು ನಮ್ಮ ಸುತ್ತಲೂ ಇರುವ ಲೈಟ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಸೂರ್ಯನ ಕಿರಣ ಇಲ್ಲ ಬೆಳಕಿನ ಕಿರಣದಿಂದ ತನ್ನ ಬಣ್ಣಗಳನ್ನು ಪಡೆಯುತ್ತದೆ. ಸೊ ವೈಟ್ ಲೈಟ್ ಟರ್ನ್ಸ್ ಟು ರೈನ್ಬೋ ಕಲರ್ಸ್ ಇನ್ ಅ ಪ್ರಿಸಮ್. ಸೈನ್ಸ್ ಅಲ್ಲಿ ನಾವು ಸ್ಕೂಲಲ್ಲಿ ಓದಿದೀವಿ. ಸೊ ಅದೇ ಪ್ರಿನ್ಸಿಪಲ್ ಅಲ್ಲಿ ನಮ್ಮ ಆರಾನಲ್ಲೂ ಕಲರ್ಸ್ ಹೇಗಿದೆ ಅಂದ್ರೆ ಇಟ್ ಇಸ್ ಕಮಿಂಗ್ ಫ್ರಮ್ ಲೈಟ್ ಎನರ್ಜಿ ಆರ್ ಸನ್ಸ್ ಎನರ್ಜಿ. ಸೇಮ್ ವೇ ರೈನ್ಬೋ
ಹೇಗೆ ಕಲರ್ಫುಲ್ ಆಗಿದೆಯೋ ಅದೇ ತರ ನಮ್ಮ ಸೆಲೆವು ತುಂಬಾ ಕಲರ್ಫುಲ್ ಆಗಿದೆ. ನಮ್ಮ ಸೆಲೆವು ಎಲ್ಲಾ ಸೂಕ್ಷ್ಮ ಶರೀರಗಳಾದ ಶಕ್ತಿ ದೇಹ, ಭಾವನಾತ್ಮಕ ದೇಹ, ಮಾನಸಿಕ ದೇಹ ಹಾಗೂ ಭೌತಿಕ ದೇಹಗಳನ್ನು ಸಂಯೋಜನೆ, ಇದೆಲ್ಲ ಸೇರಿನೇ ನಮ್ ಆರಾ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಎನರ್ಜಿ ಲೀಕ್ ಅಂತ ಏನ್ ಹೇಳ್ತೀವಿ, ವೆನ್ ಇಟ್ ಇಸ್ ಫುಲ್ಲಿ ಕಂಪ್ಲೀಟ್, ದೇರ್ ಇಸ್ ಅ ಕಂಪ್ಲೀಟ್ ಆರಾ ಅಂತ ಹೇಳ್ತೀವಿ. ಬಟ್ ಇಫ್ ದೇರ್ ಇಸ್ ಎನಿ ಲೀಕ್ಸ್ ಅಂದ್ರೆ ಏನಾಗತ್ತೆ, ನಮ್ಮ ಪ್ರಾಣಶಕ್ತಿ ಆ ತೂತು ಇಲ್ಲ ಕ್ರ್ಯಾಕ್ ಗಳಿಂದ ಆಚೆ ಹೋಗ್ತಾ ಇರತ್ತೆ. ಸೊ ಈ ಪ್ರಾಣಶಕ್ತಿ ಹರಿವಿನಲ್ಲಿ ಯಾವುದೇ ಅಡಚಣೆ ಇದ್ದರೆ ದೇಹದಲ್ಲಿ ನೋವು, ಸುಸ್ತು, ಅಸ್ವಸ್ಥತೆ ಹಾಗೂ ರೋಗ ಉಂಟಾಗುತ್ತದೆ. ಸೊ ಸದಾ ಈ ತೂತ್ಗಳಿಂದ ಪ್ರಾಣಶಕ್ತಿ ಹರಿತಾನೇ ಇದ್ರೆ ಏನಾಗತ್ತೆ, ನಮಗ್ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ಟಯರ್ಡ್. ಓಕೆ, ಇಫ್ ಇಟ್ ಇಸ್ ನಾಟ್ ಪ್ಲಗ್ಡ್ ಇನ್, ಅದನ್ನ ಪ್ಲಗ್ ಮಾಡಿಲ್ಲ, ಮುಚ್ಚಿಲ್ಲ ಅಂದ್ರೆ ಏನಾಗತ್ತೆ, ಇಟ್ ವಿಲ್ ಲೀಡ್ ಟು ರೋಗಗಳು ಆರ್ ಅದರ್ ಕಾಂಪ್ಲಿಕೇಶನ್ಸ್ ಇನ್ ದ ಫಿಸಿಕಲ್ ಬಾಡಿ. ಒಬ್ಬ ವ್ಯಕ್ತಿಯ ಸ್ವಭಾವ ನಕಾರಾತ್ಮಕವಾಗಿದ್ದರೆ ಅಥವಾ ದುರ್ಬಲವಾಗಿದ್ದರೆ ಅವನ ಸೆಲೆವು ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಸೊ ಇಫ್ ಅ ಪರ್ಸನ್ಸ್ ಆರಾ ಇಸ್ ವೀಕ್ ಆರ್ ನಾಟ್, ಇಟ್ಸ್ ವೆರಿ ನೆಗೆಟಿವ್ ಅಂದ್ರೆ ಏನಾಗತ್ತೆ, ಈ ತೂತ್ಗಳಿಂದ ಅವ್ರ ಎನ್ವಿರಾನ್ಮೆಂಟ್ ಅಲ್ಲಿ ಎಲ್ಲಾ ನಕಾರಾತ್ಮಕ ಎನರ್ಜಿ ಅಲ್ಲಿಂದ ಹೀರ್ಕೋತಾ ಇರುತ್ತೆ. ಓಕೆ, ಓನ್ಲಿ ಪಾಸಿಟಿವ್ ಎನರ್ಜಿ ಇದ್ರೆ ಮಾತ್ರ ಇಟ್ ವಿಲ್ ಆಕ್ಟ್ ಲೈಕ್ ಅ ಶೀಲ್ಡ್. ಅದೇ ನಕಾರಾತ್ಮಕ ಎನರ್ಜಿ ಅಂದ್ರೆ ಅದು ಯಾವಾಗ್ಲೂ ವಾಟ್ ಎವರ್ ನಕಾರಾತ್ಮಕ ಎನರ್ಜಿ ಸುತ್ತಲೂ ಇರೋ ನಕಾರಾತ್ಮಕ ಎನರ್ಜಿನ ಅದು ಹೀರ್ಕೊಳ್ತಾ ಇರತ್ತೆ. ನಾವು ಹೇಗೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿ ನೀಟಾಗಿ ಕೋಮ್ ಮಾಡಿ ಉಗುರೆಲ್ಲ ನೀಟಾಗಿ ಕಟ್ ಮಾಡಿ ದೇಹವನ್ನು ಸ್ವಚ್ಛವಾಗಿ ಇಟ್ಟಿರುವ ಹಾಗೆ ನಮ್ಮ ಸೆಲೆವಿನಿಂದ ಹೀರಿಕೊಳ್ಳಲ್ಪಟ್ಟ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ಸ್ವಚ್ಛಗೊಳಿಸಬೇಕು. ಓಕೆ, ಇಟ್ ಇಸ್ ಹೌ ವಿ ಕೀಪ್ ಅವರ್ ಸೆಲ್ಸ್ ಕ್ಲೀನ್ ಬೈ ಟೇಕಿಂಗ್ ಬಾತ್. ಅದೇ ತರ ವಿ ಹ್ಯಾವ್ ಟು ಆಲ್ಸೋ ಕ್ಲೀನ್ ಅವರ್ ಆರಾ. ಇಲ್ಲದಿದ್ದರೆ ಏನಾಗತ್ತೆ, ನಮ್ಮ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಶುದ್ಧ ಹಾಗೂ ಆರೋಗ್ಯಕರ ಸೆಲೆವು ಬಲವಾದ ಹಾಗೂ ರೋಗ ನಿರೋಧಕ ಮತ್ತು ಆರೋಗ್ಯಕರ ದೈಹಿಕ ದೇಹವನ್ನು ನೀಡುತ್ತದೆ. ಸೊ ಅ ಸ್ಟ್ರಾಂಗ್ ಪಾಸಿಟಿವ್ ಆರಾ ವಿಲ್ ಅಟ್ರಾಕ್ಟ್ ಅಬಂಡೆನ್ಸ್ ಅಂಡ್ ಹೆಲ್ತ್, ವೆರಸ್ ಅ ನೆಗೆಟಿವ್ ಆರಾ ವಿಲ್ attract negative energy and also health issues. Okay na? Any doubts so far? No? Okay, thank you. So we will see next what are all the type of negative energies which are found in the aura. So ಸೆಲೆವಿನಲ್ಲಿ ಕಂಡು ಬರುವ ನಕಾರಾತ್ಮಕ ಶಕ್ತಿಗಳು ಯಾವುದು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ಲಾಕ್ ಮ್ಯಾಜಿಕ್, ಕಪ್ಪು ಜಾದು. ಇಲ್ಲಿ ನೆಕ್ಸ್ಟ್ ಬಿಳಿ ಜಾದು, ಇದು ಹಿಂದಿನ ಜನ್ಮಗಳಿಂದ ಆಗಿರಬಹುದು. ಓಕೆ, ಶಾಪ, ಕಾರ್ಡ್ಸ್ ಆರ್ ನಥಿಂಗ್ ಬಟ್ ನಕಾರಾತ್ಮಕ ಕೊಂಡಿಗಳು, ಅತೀಂದ್ರಿಯ ಶಕ್ತಿಗಳು, ಅಕಲ್ಟ್ ಎನರ್ಜಿ, ಸ್ಪೆಲ್ಸ್, ಡಾರ್ಕ್ ಎನರ್ಜಿ, ಗ್ರೇ ಮ್ಯಾಜಿಕ್, ಮತ್ತೆ ದೃಷ್ಟಿ ಕಣ್ಣು, ಓಕೆ, ದುಷ್ಟ ಕಣ್ಣು, ಆತ್ಮಗಳು. ಈ ಆತ್ಮಗಳು ಸೋಲ್ಸ್ can also come from past lifetimes, not only from this lifetime, it can also come from past lifetimes. ಋಣಾತ್ಮಕ ಘಟಕಗಳು, entities. So these entities are nothing but, they're not souls, okay, but they are some kind of negative energies. Okay, they have a little bit of power to go and attach to the aura. ಋಣಾತ್ಮಕ ಘಟಕಗಳು ಇಲ್ಲ ನಕಾರಾತ್ಮಕ ಭಾವನಾತ್ಮಕ ಘಟಕಗಳು, ಇಮೋಷನಲ್ ಎಂಟಿಟೀಸ್. ಓಕೆ, ಸಪೋಸಿಂಗ್ ನಮಗ್ ಕೋಪ, ಭಯ ಇಲ್ಲ ಸೇಡು, ಈ ತರ ಇಫ್ ಯು ಹ್ಯಾವ್ ದಿಸ್ ಜೆಲಸ್ ಆರ್ ಆಂಗ್ರಿ ಭಾವನೆಗಳಿದ್ರೆ ನಾವು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಇದೇ ಎಂಟಿಟೀಸ್. ಕೋಪದಲ್ಲಿದ್ರೆ ಕೋಪದ ಎಂಟಿಟೀಸ್ ಅಟ್ರಾಕ್ಟ್ ಮಾಡ್ತೀವಿ, ಭಯದಲ್ಲಿದ್ರೆ ಭಯದ ಎಂಟಿಟೀಸ್ ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಾಟ್ ಓನ್ಲಿ ದಟ್, ಎಂಟಿಟೀಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಧೂಮಪಾನ, ಮದ್ಯಪಾನ, ಡ್ರಗ್ಸ್, ಜೂಜಾಟ, ಗ್ಯಾಂಬ್ಲಿಂಗ್, ಇದನ್ನೆಲ್ಲ ಕೂಡ ವಿ ವಿಲ್ ಅಟ್ರಾಕ್ಟ್. Apart from that, entities created by some tantra and mantra practices ಹಾಗೂ ನಕಾರಾತ್ಮಕ ಭಾವನೆಗಳು ಲೈಕ್ ನಿರಾಶೆ, ಹತಾಶೆ, ಆತಂಕ, ಚಿಂತೆ ಇಲ್ಲ ಸಾವಿನ ಭಯ,
people who are having fear of death, they will also attract all this nearer to their aura. So if you have fear of death, you will die soon. ಸೊ ಹಿಂದಿನ ಜನ್ಮದ ಆಘಾತಗಳು, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಪಾಸ್ಟ್ ಲೈಫ್ ಟ್ರಾಮಾ, ಇಟ್ ವಿಲ್ ರಿಫ್ಲೆಕ್ಟ್ ಇನ್ ದಿಸ್ ಲೈಫ್ ಟೈಮ್. ಲೈಕ್ ನೀರಿನ ಭಯ, ಡೀಪ್ ನೋಡಿದ್ರೆ ಭಯ, ಇಲ್ಲ ಎತ್ತರ ಹೈಟ್ ನೋಡಿದ್ರೆ ಭಯ, ಬೆಂಕಿ ನೋಡಿದ್ರೆ ಭಯ, ಇಲ್ಲ ಯಾವ್ದಾದ್ರು ಹಾವು ನೋಡಿದ್ರೆ ಭಯ, ಇಲ್ಲ ಇಲಿ ನೋಡಿದ್ರೆ ಭಯ, ಈ ತರ ಎಲ್ಲ ಇದ್ರೆ ಇಟ್ ಕುಡ್ ಬಿ ಪಾಸ್ಟ್ ಲೈಫ್ ಟ್ರಾಮಾ ಇತ್ಯಾದಿಗಳ ಬಗ್ಗೆ ವಿವರಿಸಲಾಗದ ಭಯ. ಸೊ ಯು ಡು ನಾಟ್ ನೋ ವೈ ಯು ಹ್ಯಾವ್ ಫಿಯರ್, ಬಟ್ ಇಟ್ ಇಸ್ ದೇರ್ ಅಂದ್ರೆ ಇಟ್ ಕುಡ್ ಬಿ ಬಿಕಾಸ್ ಆಫ್ ಪಾಸ್ಟ್ ಲೈಫ್ karma. So all these negative energies, they are found in your aura. So it is very, very important to clean your aura all the time when you go out and come, because you never know whose aura you could have touched. Sarina? ರಿಮೆಂಬರ್, ನೆನಪಿರಲಿ, ನಮ್ಮ ದೇಹವು ತನ್ನನ್ನು ತಾನೇ ಗುಣಪಡಿಸುತ್ತಾ ಇರುತ್ತದೆ. ಓಕೆ, ಆದ್ರೆ ವಾಟ್ ಸ್ಟಾಪ್ಸ್ ಯೋರ್ ಬಾಡಿ ಫ್ರಮ್ ಹೀಲಿಂಗ್? ಗುಣವಾಗುವುದನ್ನು ತಡೆಯುವುದು ಯಾವುದು ಅಂತ ನೋಡೋಣ ಇನ್ ಡೀಟೇಲ್. ಯಾವುದು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾರ್ಡ್ಸ್, ಸೆಕೆಂಡ್ ಬರೋದು ಸೈಕಿಕ್ ಅಟ್ಯಾಕ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಸ್ ರಾಂಗ್ ಡಯಟ್, ತಪ್ಪಾದ ಆಹಾರ ಮತ್ತು ತಪ್ಪಾದ ಭಾವನೆಗಳು. ದೆನ್ ಫೇಲ್ಯೂರ್ ಆಫ್ ದ ಇಮ್ಯೂನ್ ಸಿಸ್ಟಮ್, ಮತ್ತೆ ಸ್ವಯಂ ಸಲಹೆಗಳು, ಆಟೋ ಸಜೆಷನ್ಸ್, ಇಲ್ಲ ಬ್ಯಾಕ್ಟೀರಿಯಾ, ವೈರಸ್, ಈಸ್ಟ್, ಫಂಗಸ್ ಇಂದ ಬರುವ ಕಾಯಿಲೆಗಳು. ಅಂಡ್ ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕರ್ಮದ ಪರಿಸ್ಥಿತಿಗಳು. ಈಗ ಒಂದೊಂದಾಗಿ ವಿ ವಿಲ್ ಸಿ. ವಾಟ್ ಆರ್ ಕಾರ್ಡ್ಸ್? ಕಾರ್ಡ್ಸ್ ಗಳಂದ್ರೆ ಏನು? ವಿ ಕ್ಯಾನ್ ಸೇ ದಟ್ ಇವು ನಕಾರಾತ್ಮಕ ಶಕ್ತಿ ಸಂಪರ್ಕ, ಇಲ್ಲ ಕೊಂಡಿಗಳು. ಓಕೆ, ಇದು ಎರಡು ಅಥವಾ ಹೆಚ್ಚಿನ ಜನರ ನಡುವೆ ಶಕ್ತಿಯ ಕೊಂಡಿಗಳು. ಇಟ್ ಹ್ಯಾಸ್ ಎನರ್ಜಿ, ಸೊ ಇಟ್ ಇಸ್ ಸೆಂಟ್ ಟು ದ ಇಂಟೆನ್ಷನ್ ಟು ಹರ್ಟ್. ಓಕೆ, ಸೊ ದೇರ್ ಆರ್ ಪಾಸಿಟಿವ್ ಕಾರ್ಡ್ಸ್ ಅಂಡ್ ನೆಗೆಟಿವ್ ಕಾರ್ಡ್ಸ್. ಆದರೆ ಬರೀ ಈ ನೆಗೆಟಿವ್ ಕಾರ್ಡ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗಿ ನಮಗೆ ನೋವು ಕೊಡುತ್ತೆ. ಇದು ಒಬ್ಬರ ಬಲವಾದ ಆಲೋಚನೆಗಳು ಅಥವಾ ಬಲವಾದ ಭಾವನೆಗಳು ಇನ್ನೊಬ್ಬರ ಕಡೆ ತೋರುವುದು. ದೀಸ್ ಆರ್ ನಥಿಂಗ್ ಬಟ್ ಕಾರ್ಡ್ಸ್. ಸಾಮಾನ್ಯವಾಗಿ ನಕಾರಾತ್ಮಕ ಚಿಂತನೆ ಇಲ್ಲ ಆಲೋಚನೆಗಳು ಕಾರ್ಡ್ ಆಗಿ ಪ್ರಕಟವಾಗುತ್ತದೆ. ಫಾರ್ ಎಕ್ಸಾಂಪಲ್, ನಾವು ತಿಂತಾ ಇರುವಾಗ ಸಡನ್ ಆಗಿ ಏನಾಗತ್ತೆ, ನಮ್ ಗಂಟ್ಲಲ್ಲಿ ಆಹಾರ ಸಿಕ್ಕಾಕೊಳ್ಳುತ್ತೆ. ಅವಾಗ ಏನ್ ಮಾಡ್ತೀವಿ? ಕೆಮ್ತೀವಲ್ಲ, ಕೆಮ್ಮುವಾಗ ಯಾರೋ ಬಂದ್ರು ಹಿಂದೆಯಿಂದ ಹೊಡಿತಾರೆ. ಹೊಡೆದ್ಬಿಟ್ಟು ಏನ್ ಹೇಳ್ತಾರೆ? ಯಾರೋ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಯಾರಾದ್ರೂ ಅನುಭವಿಸಿದೀರಾ ಈ ತರ? ಹ್ಯಾವ್ ಯು ಫೆಲ್ಟ್ ವೆನ್ ಫುಡ್ ಗೆಟ್ ಸಡನ್ಲಿ ಸ್ಟಕ್ ಅಂಡ್ ಸಂಬಡಿ ಹ್ಯಾಸ್ ಟು ಪ್ಯಾಟ್ ಯುವರ್ ಬ್ಯಾಕ್? ಆಗಿದ್ಯಾ ಈ ತರ? ಓಕೆ, ಆಗಿದ್ರೆ ದಟ್ ಮೀನ್ಸ್ ನಾಟ್ that somebody is thinking about you. It means that somebody ನಕಾರಾತ್ಮಕವಾದ ಶಕ್ತಿ ಸಂಪರ್ಕ ನಿಮಗ್ ಕಳಿಸ್ತಾ ಇದ್ದಾರೆ ಅಂತ ಅರ್ಥ. ಓಕೆ, that means you are getting a cord. Somebody is thinking bad about you. ಆಯ್ತಾ? ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಮಕ್ಕಳಿಗೆಲ್ಲ ದೊಡ್ಡದಾಗಿ ದೃಷ್ಟಿ ಬೊಟ್ಟು ಇಡ್ತಾರಲ್ಲ, ದೊಡ್ಡ ಕಪ್ಪು ಬೊಟ್ಟು ಇಡ್ತಾರೆ. ಯಾಕಂದ್ರೆ ಅದು ರಕ್ಷಣೆ ಮಾಡುತ್ತೆ. ಫ್ರಮ್ ವಾಟ್? ಬೇರೆಯವ್ರ ದೃಷ್ಟಿ ಕಣ್ಣಿಂದ ಅಂತ ಇಡ್ತೀವಿ. ಸೊ ಆಲ್ ದೀಸ್ ಆರ್ ನಥಿಂಗ್ ಬಟ್ ಅ ಲಿಟಲ್ ಪ್ರೊಟೆಕ್ಷನ್ ಫಾರ್ ಅವರ್ ಸೆಲ್ಸ್. ಫ್ರಮ್ ವಾಟ್? ಫ್ರಮ್ ದೀಸ್ ಕಾರ್ಡ್ಸ್. ಸೊ ಹಳೆ ಕಾಲದಿಂದನೂ ನಮ್ಮ ಪೂರ್ವಜರಿಗೆ ಗೊತ್ತು ಇದೆಲ್ಲ ಇತ್ತು ಅಂತ. ಓಕೆ, ಬಟ್ ದೇ ಡಿಡ್ ನಾಟ್ ನೋ ಹೌ ಟು ಸೇ. ದೇ ಡಿಡ್ ನಾಟ್ ಗಿವ್ a specific word to these energies. But PVHR Shiva sir ಹೇಳ್ತಾರೆ, these are nothing but cords. Okay na? Next. So each cords can be sent knowingly or unknowingly. Okay na? And there are two types. One is short-lived cords and the other one is dynamic cords. ಓಕೆ, ಫಾರ್ ಎಕ್ಸಾಂಪಲ್, ಈ ಶಾರ್ಟ್ ಲಿವ್ಡ್ ಅಂದ್ರೆ ಅಲ್ಪಕಾಲದ
ಅಲ್ಪಕಾಲಿಕವಾಗಿ ಬರಬಹುದು, ಶಾರ್ಟ್ ಲಿವ್ಡ್ ಕಾರ್ಡ್ಸ್. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಗರ್ಲ್ ನ ನೋಡಿದ್ರೆ ಈ ಗಂಡು ಮಕ್ಕಳು ಚೆನ್ನಾಗಿದ್ದಾಳೆ ಅಂತ ನೋಡಿ ಏನ್ ಕಾರ್ಡ್ಸ್ ಬಿಡ್ಬೋದು, ಲಸ್ಟ್ಫುಲ್ ಕಾರ್ಡ್ಸ್, ಕಾಮದ ಕಾರ್ಡ್ಸ್ ಬಿಡ್ಬೋದು. ಓಕೆನಾ? ಸೊ ಆಗ ಬಿಟ್ಟಾಗ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ they may move on and they will forget. ಅದನ್ನ ನೆನಪಿರಲ್ಲ, ಮರ್ತ್ ಹೋಗ್ತಾರೆ. ಸೊ these cards will be short-lived cards. Provided the girl is strong, ಅವ್ರ aura strong ಆಗಿದ್ರೆ ಆ ಕಾರ್ಡ್ಸ್ ಎಲ್ಲ aura ಆಚೆನೆ ನಿಂತ್ಕೊಳ್ಳುತ್ತೆ. ಬಟ್ ಇಫ್ the girl's aura is weak, ಏನಾಗತ್ತೆ, ಈ lustful cards ಸ್ಟ್ರೇಟ್ ಆಗಿ ಹೋಗಿ it will go and lodge in her uterus or mainly in her breasts. Okay, sudden agi women, if you feel pain in your chest area or in your breast area, you have to know that first cords idya anta check madi, sense madi. So allidre it is usually a lustful cord coming there. The next kind of cord is dynamic cord. ಇದು ಕ್ರಿಯಾತ್ಮಕವಾಗಿ ಬರುವ ಕಾರ್ಡ್. ಫಾರ್ ಎಕ್ಸಾಂಪಲ್, ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಬಗ್ಗೆ ಹೆಚ್ಚಾಗಿ ನಕಾರಾತ್ಮಕ ರೀತಿಯಲ್ಲಿ ಯಾವಾಗ್ಲೂ ಸದಾ ಯೋಚಿಸ್ತಾ ಇರುವಾಗ ನಿಮಗ್ ಡೈನಮಿಕ್ ಕಾರ್ಡ್ ಬರಬಹುದು. ಸೊ ಇದ್ರದ್ದು ಎಕ್ಸಾಂಪಲ್ ಬಂದು ಡೈವರ್ಸ್ಡ್ ಪಾರ್ಟ್ನರ್ಸ್, ಅವ್ರ ಕಡೆಯಿಂದ ಬರುವ ಕಾರ್ಡ್ ಎಲ್ಲ ಯಾವಾಗ್ಲೂ ಡೈನಮಿಕ್ ಆಗಿ ಇರುತ್ತೆ. ಸೊ ಒಬ್ಬರಿಗೆ ಮ್ಯಾನ್ ಅಂಡ್ ವುಮೆನ್ ಡೈವರ್ಸ್ ಆದ್ರೆ, ಸಪೋಸಿಂಗ್ ದ ಮ್ಯಾನ್ ಮೂವ್ಸ್ ಆನ್, ಇನ್ನೊಂದು ಮದುವೆ ಮಾಡ್ಕೊಂಡ್ರು ಅಂದ್ರೆ ದ ಲೇಡಿ, ದ ಫಸ್ಟ್ ವೈಫ್ ಏನಾಗತ್ತೆ, ಹೌ ಕ್ಯಾನ್ ಹಿ ಬಿ ಹ್ಯಾಪಿ ಅಂತ ದ ಫಸ್ಟ್ ವೈಫ್ ವಿಲ್ ಕೀಪ್ ಆನ್ ಸೆಂಡಿಂಗ್ ಕಾರ್ಡ್ಸ್. ಅಂಡ್ ಸಪೋಸಿಂಗ್ ಅವನ್ ಆಲಿಮೋನಿ ಡೇಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ, ಫಸ್ಟ್ ಡೇ ಆಫ್ ದ ಮಂತ್ ಅವನ್ ಆಲಿಮೋನಿ ಕೊಟ್ಟಿಲ್ಲ ಅಂದ್ರೆ ಹಿಲ್ ಸ್ಟಾರ್ಟ್ ಗೆಟಿಂಗ್ ಕಾರ್ಡ್ಸ್. ಸೊ ಸರ್ ಹೇಳ್ತಾರೆ, ಈ ತರ ಎಲ್ಲ ಇರುವಾಗ ದ ಹಸ್ಬೆಂಡ್ ಹೇಳ್ತಾರೆ, ಟ್ರೈ ಪುಟ್ಟಿಂಗ್ ದ ಆಲಿಮೋನಿ 2 days ಬಿಫೋರ್ ದ ಡೇಟ್, ಆಗ ಯು ವಿಲ್ ಗೆಟ್ ಹ್ಯಾಪಿ ಕಾರ್ಡ್ಸ್. ಕೊಟ್ಟಪ್ಪ ಅಂತ ಸರ್ ಸೇಸ್. ಓಕೆನಾ? ನೆಕ್ಸ್ಟ್ ವಿಲ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಕಾರ್ಡ್ಸ್. ಕಾರ್ಡ್ಸ್ ಗಳ ವಿಧಗಳು. Okay, what are the different types of cards? ಅಸೂಯೆ, ಕೋಪ, ನೋವು, ನಿರಾಶೆ, ಸೇಡು, ಕಾಮ, ಇದೆಲ್ಲ there are different types of cards. And cards can also come from black magic ಇಂದ ಬರ್ಬೋದು, white magic ಇಂದ ಬರ್ಬೋದು, grey magic ಇಂದ ಬರ್ಬೋದು. So these cards ಇವು ಏನ್ ಮಾಡ್ಬೋದು, ಮ್ಯಾರೇಜ್ ಬ್ಲಾಕ್ ಮಾಡ್ಬೋದು, ಚೈಲ್ಡ್ ಬರ್ತ್, ಮ್ಯಾರೇಜ್, ಮದುವೆ, ಹೆರಿಗೆ, ಸಮೃದ್ಧಿ, ಯಶಸ್ಸನ್ನು ಇದು ತಡೆ ಮಾಡಬಹುದು. ಸೊ ಆಲ್ ದೀಸ್ ಬ್ಲಾಕ್ಸ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸರಿನಾ? ಸೊ ಎಲ್ಲಿಂದ ಈ ಕಾರ್ಡ್ಸ್ ಬರಬಹುದು ಅಂದ್ರೆ, ಕುಟುಂಬ ಸದಸ್ಯರಿಂದ. ಯಾವಾಗ್ಲೂ ವಿ ಗೆಟ್ ಕಾರ್ಡ್ಸ್ ಫ್ರಮ್ ಮೇನ್ಲಿ ಅವರ್ ನಿಯರ್ ಅಂಡ್ ಡಿಯರ್ ಒನ್ಸ್. ಫಸ್ಟ್ ರೌಂಡ್ ಆಫ್ ಫ್ಯಾಮಿಲಿ. ಸೊ ನಮ್ಮ ಕುಟುಂಬ ಸದಸ್ಯರಿಂದ ಬರ್ಬೋದು, ಇಲ್ಲ ಸಂಬಂಧಿಕರಿಂದ ಬರಬಹುದು, ಇಲ್ಲ ಮದುವೆ ಆದ್ಮೇಲೆ ಅತ್ತೆ ಮಾವ ಮತ್ತು ಅವರ ಕುಟುಂಬದಿಂದ ಬರ್ಬೋದು. ಅಂಡ್ ಇಟ್ ಕ್ಯಾನ್ ಆಲ್ಸೋ ಕಮ್ ಫ್ರಮ್ ಯೋರ್ ಸ್ಪೌಸ್, ಸಂಗಾತಿಯಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ದೆನ್ ಸ್ನೇಹಿತರಿಂದ ಬರ್ಬೋದು, ನೆರೆಹೊರೆಯವರಿಂದ ಬರ್ಬೋದು, ಯೋರ್ ನೇಬರ್ಸ್, ಕ್ಲಾಸ್ಮೇಟ್ಸ್, ಇಲ್ಲ ಸಹೋದ್ಯೋಗಿಗಳಿಂದ ಬರ್ಬೋದು, ಸ್ಪರ್ಧಿಗಳು, ಯೋರ್ ಕಾಂಪಿಟೀಟರ್ಸ್, ಅವರು ದೇ ಕ್ಯಾನ್ ಸೆಂಡ್ ಕಾರ್ಡ್ಸ್. ಇಲ್ಲ ಮಾಜಿ ಪತಿ ಪತ್ನಿ, ಮಾಜಿ ಪ್ರೇಮಿ, ಇಲ್ಲ ಇಫ್ ಯು ಹ್ಯಾವ್ ಅ ಸೀಕ್ರೆಟ್ ಅಡ್ಮೈರರ್ ಆಲ್ಸೋ, ಅವರು ಕಾರ್ಡ್ ಕಳಿಸ್ಬೋದು. ನೀವು ನಿಮ್ಮ ಮದುವೆಗೆ ತಿರಸ್ಕರಿಸಿರುವ ಪುರುಷ ಮಹಿಳೆ, ಅವರು ಕಾರ್ಡ್ಸ್ ಕಳಿಸ್ಬೋದು. ಆಧ್ಯಾತ್ಮಿಕ ಗುರು, ಸಂಸ್ಥೆಗಳು, ವೈದ್ಯರು, ಅವರು ಕಾರ್ಡ್ಸ್ ಕಳಿಸ್ಬೋದು. ಅತೀಂದ್ರಿಯ ಆಚರಣೆ, ಅಕಲ್ಟ್ ಪ್ರಾಕ್ಟಿಸಸ್ ಮಾಡುವ ತಾಂತ್ರಿಕ್ಸ್, ದೇ ಕ್ಯಾನ್ ಆಲ್ಸೋ ಸೆಂಡ್ ಕಾರ್ಡ್ಸ್. ಅಂಡ್ ಕಾರ್ಡ್ಸ್ ಕ್ಯಾನ್ ಆಲ್ಸೋ ಧಾರ್ಮಿಕ ಸ್ಥಳಗಳಿಂದನೂ ಕೂಡ ಬರ್ಬೋದು, ಟ್ಯಾಟೂಗಳಿಂದ ಬರಬಹುದು, ನಾವು ಹಾಕೊಂಡಿರೋ ಡೈಮಂಡ್ ರಿಂಗ್ಸ್ ಅಲ್ಲಿಂದನೂ ಕಾರ್ಡ್ಸ್ ಬರ್ಬೋದು. ಸೊ ಈ ಆತ್ಮಗಳಿಂದನೂ ಬರ್ಬೋದು ಅಂತ ಹೇಳಿದ್ರೆ, ಇದು ಹಿಂದಿನ ಜನ್ಮದ ಪಾಸ್ಟ್ ಲೈಫ್ ಸೋಲ್ಸ್, ದೇ ಕ್ಯಾನ್ ಆಲ್ಸೋ ಸೆಂಡ್
ಕಾರ್ಡ್ಸ್. ಅಪಾರ್ಟ್ ಫ್ರಮ್ ದಿಸ್, ಇನ್ನರ್ ವರ್ಲ್ಡ್ ಇಂದ, ಆಂತರಿಕ ಪ್ರಪಂಚದಿಂದ, ಆತ್ಮಗಳಿಂದನೂ ಕಾರ್ಡ್ಸ್ ಬರಬಹುದು. ದಿಸ್ ಇನ್ನರ್ ವರ್ಲ್ಡ್ ಅನ್ನೋದು ದೇರ್ ಆರ್ ಮೆನಿ ಲೆವೆಲ್ಸ್. ದೇರ್ ಆರ್ ಬೋತ್ ಪಾಸಿಟಿವ್ ಇನ್ನರ್ ವರ್ಲ್ಡ್ಸ್ ಹಾಗೂ ನೆಗೆಟಿವ್ ಇನ್ನರ್ ವರ್ಲ್ಡ್ಸ್. ನಾವು ಏನಾದ್ರೂ ನೆಗೆಟಿವ್ ಕೆಲಸ ಮಾಡಿ, ಇಫ್ ವಿ ಟ್ಯಾಪ್ ಟು ದ ನೆಗೆಟಿವ್ ಇನ್ನರ್ ವರ್ಲ್ಡ್, ಅಲ್ಲಿಂದ ಡೈರೆಕ್ಟ್ ಆಗಿ ಕಾರ್ಡ್ಸ್ ಕ್ಯಾನ್ ಕಮ್. ಆಗ ಇಟ್ ಇಸ್ ಸಮ್ಟೈಮ್ಸ್ ಎಷ್ಟು ಫರ್ಗಿವ್ನೆಸ್ ಓದಿದ್ರೇನು ಹೋಗಲ್ಲ. ಆಗ ಸರ್ದು ಎನರ್ಜಿ ತಂದು ಸರ್ದು ಬ್ಲೆಸ್ಸಿಂಗ್ ಅಲ್ಲಿ ಕೂತ್ರೆ ಆ ತರ ಸ್ಟ್ರಾಂಗ್ ಕಾರ್ಡ್ಸ್, ಆ ತರ ಸ್ಟ್ರಾಂಗ್ ನೆಗೆಟಿವ್ ಇನ್ಫ್ಲುಯೆನ್ಸಸ್ ಎಲ್ಲ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದ ಪ್ಲೇಸಸ್ ವೇರ್ ಕಾರ್ಡ್ಸ್ ಕ್ಯಾನ್ ಕಮ್ ಫ್ರಮ್. ಸೊ ಅಲ್ಲಿಂದ ಬರುತ್ತೆ. ಬಟ್ ಎಲ್ಲಿ ಫಿಕ್ಸ್ ಆಗತ್ತೆ ಅಂದ್ರೆ, ಎಲ್ಲಿ ಬರುತ್ತೆ ಅಂದ್ರೆ, ಒಂದು ಅಥವಾ ಹೆಚ್ಚು ಆರ್ ಆಲ್ ದ ಮೇಜರ್ ಚಕ್ರಾಸ್. ನಮ್ಮಲ್ಲಿ ಎಷ್ಟು ಚಕ್ರಾಸ್ ಇದೆ? ದೇರ್ ಆರ್ ಅರೌಂಡ್ 114 ಚಕ್ರಾಸ್, ಸಮ್ ಔಟ್ಸೈಡ್ ದ ಬಾಡಿ, ಬಟ್ ಮೇನ್ ಇನ್ಸೈಡ್ ದ ಬಾಡಿ 108 ಚಕ್ರ ಇದೆ. ಆದ್ರೆ ಮೇಜರ್ ಚಕ್ರಾಸ್ ಅಂದ್ರೆ 7 ಮೇಜರ್ ಚಕ್ರಾಸ್. ಸೊ ಇಟ್ ಕ್ಯಾನ್ ಕಮ್ ಟು ಒನ್ ಆಫ್ ದ ಮೇಜರ್ ಚಕ್ರಾಸ್ ಆರ್ ಇಟ್ ಕ್ಯಾನ್ ಕಮ್ ಟು ಆಲ್ ದ ಚಕ್ರಾಸ್. ಓಕೆನಾ? ಒಂದು ಅಥವಾ ಹೆಚ್ಚು ದೇಹದ ಅಂಗಗಳಿಗೆ ಬರಬಹುದು. ಸೊ ಇಟ್ ಕ್ಯಾನ್ ಕಮ್ ಟು ಒನ್ ಆರ್ ಮೋರ್ ಬಾಡಿ ಆರ್ಗನ್ಸ್. ಸೊ ಡಯಾಬಿಟಿಸ್ ಇದ್ರೆ ಕಾರ್ಡ್ ಬಂದು ಪ್ಯಾಂಕ್ರಿಯಾಸ್ಗೆ ಹೋಗುತ್ತೆ. ಓಕೆ, ಅವಾಗ ನೀವು ಎಷ್ಟು ಮಾತ್ರೆ ಶುಗರ್ ಮಾತ್ರೆ ತಗೊಂಡ್ರೇನು ಶುಗರ್ ವಾಸಿ ಆಗಿಲ್ಲ ಅಂದ್ರೆ ಕಾರ್ಡ್ ಡೈರೆಕ್ಟ್ ಆಗಿ ಪ್ಯಾಂಕ್ರಿಯಾಸ್ ಬರ್ತಾ ಇದೆ. ಯಾಕಂದ್ರೆ ದಟ್ ಮೇ ಬಿ ಯುವರ್ ವೀಕೆಸ್ಟ್ ಪಾರ್ಟ್ ಆಫ್ ದ ಬಾಡಿ. ಓಕೆನಾ? ಇಲ್ಲ ಲಿವರ್ ಅಲ್ಲಿ ಏನೋ ಇಶ್ಯೂಸ್ ಅಂದ್ರೆ ಲಿವರ್, ಅವಾಗ ಮೆಟಬಾಲಿಸಮ್ ಆಗಲ್ಲ. ಓಕೆ, ಆ ತರ. ಆರ್ ದೇಹದ ಯಾವುದೇ ಭಾಗಕ್ಕೆ ಬರಬಹುದು. ಇಟ್ ಕ್ಯಾನ್ ಕಮ್ ಟು ಎನಿ ಪಾರ್ಟ್ ಆಫ್ ಯೋರ್ ಬಾಡಿ, ಎನಿ ಬೋನ್, ಎನಿ ಮಸಲ್, ಎನಿ ಲಿಗಮೆಂಟ್. ಓಕೆ, ಎನಿವೇರ್ ಇಟ್ ಕ್ಯಾನ್ ಕಮ್ ಅಂಡ್ ಯು ವಿಲ್ ಫೀಲ್ ಇಟ್ ಆಸ್ ಪೇನ್, ನೋವಾಗತ್ತೆ ಅವಾಗ. ಇಲ್ಲ ಅಂದ್ರೆ ಇಟ್ ಕ್ಯಾನ್ ಆಲ್ಸೋ ಕಮ್ ಟು ಎಲ್ಲಾ ಸೂಕ್ಷ್ಮ ಶರೀರವಾದ ಶಕ್ತಿ ದೇಹ, ಭಾವನಾತ್ಮಕ ದೇಹ ಹಾಗೂ ಮಾನಸಿಕ ದೇಹಕ್ಕೆ ಬರಬಹುದು. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ವೆನ್ ದೇ ಕಮ್ ಟು ದ ಆರಾ, ಅಲ್ಲೇ ಕಾರ್ಡ್ ಬಂದಾಗ ಇಟ್ ಇಸ್ ಈಸಿಯರ್. ನಾವು ಒಂದ್ಸಲ ಆರಾ ಕ್ಲೆನ್ಸ್ ಮಾಡ್ಬಿಟ್ರೆ ಅಲ್ಲೇ ಅದು ವಾಟ್ ಯು ಸೇ ನ್ಯೂಟ್ರಲೈಸ್ ಆಗ್ಬೋದು. ಬಟ್ ಅಲ್ಲೇ ಬಿಟ್ರೆ ಅಂದ್ರೆ ಇಟ್ ವಿಲ್ ಗೋ ಇನ್ಸೈಡ್ ಅಂಡ್ ಅಫೆಕ್ಟ್ ದಿ ಆರ್ಗನ್ಸ್ ಅಂಡ್ ದ ಚಕ್ರಾಸ್. ಅಲ್ಲಿ ಬಂದಾಗ ಏನಾಗತ್ತೆ, ಒಳಗ್ ಬಂದ್ಬಿಟ್ರೆ ಇಟ್ ವಿಲ್ ಕಾಸ್ ಫಿಸಿಕಲ್ ಏಲ್ಮೆಂಟ್, ಪೇನ್. ಓಕೆ, ಏನೇನಾಗತ್ತೆ? ದೈಹಿಕ ನೋವು, ಅಸ್ವಸ್ಥತೆ, ಭಾವನಾತ್ಮಕ ಅಡಚಣೆಗಳು, ಮಾನಸಿಕ ಡಿಸ್ಟರ್ಬೆನ್ಸ್, ಅಂಡ್ ಇಟ್ ವಿಲ್ ಆಲ್ಸೋ ಕಾಸ್ ವೇರಿಯಸ್ ಟೈಪ್ಸ್ ಆಫ್ ಬ್ಲಾಕ್ಸ್. ಸೊ ನೋಡಿ, ತೂತ ಇಂದ ಇಫ್ ಯು ಡು ನಾಟ್ ಪ್ಲಗ್ ದ ಹೋಲ್, slowly it will enter the physical body and it will cause problem to the health. So this is an example of showing how a cord enters from one person. ಅದು ಅವ್ರ ಬಲೂನ್ನೂ ತೂತ ಮಾಡಿ, ಇವ್ರ ಹೆಂಗಸಿನ ಬಲೂನು ತೂತ ಮಾಡಿ ಅಫೆಕ್ಟ್ ಆಗ್ತಾ ಇದೆ. This is the person, the male person is sending a cord to the female. Okay, this is how aura is getting affected. So ಏನಾಗತ್ತೆ, ಒಂದ್ಸಲ ಬ್ಲಾಕ್, ಈ ಕಾರ್ಡ್ ಬ್ಲಾಕ್ ಎಲ್ಲ ಆದ್ರೆ ಏನಾಗತ್ತೆ, when there is a block in prana, there is block in the aura, your energy gets deplete. ಆದ್ರೆ ಏನಾಗತ್ತೆ, ಯಾವಾಗ್ಲೂ ಸುಸ್ತು. ಈವನ್ ರೆಸ್ಟ್ ಮಾಡಿ ನಿದ್ದೆ ಮಾಡಿ ಎದ್ರೇನು ಇನ್ನೂ ಸುಸ್ತಾಗ್ತಾ ಇದೆ ಅಂದ್ರೆ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ಅರ್ಥ. ಎನರ್ಜಿ ಯಾಕೆ ಡ್ರೈನ್ ಆಗ್ತಾ ಇದೆ? ಬಿಕಾಸ್ there is hole in your aura. There could be one or more holes. Energy is draining all the time. Sudden ಆಗಿ ಮೂಡ್ ಶಿಫ್ಟ್ ಆಗುತ್ತೆ. ಒಂದ್ಸಲ ಚೆನ್ನಾಗಿರ್ತೀರಾ, ಒಂದ್ಸಲ ಇರಿಟೇಟ್ ಆಗ್ತೀರಾ, ಹೆವಿ ಅನ್ಸುತ್ತೆ, ಯಾವಾಗ್ಲೂ ಇಮೋಷನಲ್ ಆಗೇ ಇರ್ತೀವ, ಏನು ಮಾಡಕ್ಕೂ ಆಸಕ್ತಿ ಇರಲ್ಲ, ಏನಕ್ಕೆ ಆಗಿದ್ದೀವಿ ಅಂತಾನು ನಮಗ್ ಗೊತ್ತಾಗಲ್ಲ. ಮೂಡ್ ಶಿಫ್ಟ್ ಆಗುತ್ತೆ. ಆರ್ ಯು ಫೀಲ್ ದಟ್ ಥಿಂಗ್ಸ್ ಆರ್ ಬ್ಲಾಕ್ಡ್. ಏನ್ ಕೆಲಸ ಮಾಡಿದ್ರೆ ಏನು ಮುಂದೆ ಹೋಗ್ತಾನೆ ಇಲ್ಲ, ಡಿಲೇ ಆಗ್ತಾ ಇದೆ ಕೆಲಸ, ಏನೋ ಮಾರಾಟ ಮಾಡ್ಬೇಕು, you want to rent out a property, ಏನ್ ಆಗ್ತಾ ಇಲ್ಲ ಅಂದ್ರೆ it could be because of cords and blocks. Okay, then you don't feel like yourself anymore. Your mind clarity illa, ಯಾವಾಗ್ಲೂ ಡಿಸ್ಕನೆಕ್ಟೆಡ್ ಆಗಿದ್ದೀರಾ, you are emotionally distant, ಏನಕ್ಕೂ ಆಸಕ್ತಿ ಇಲ್ಲ ಅಂದ್ರೆ
All this is because of negative energy. So ella cords, it can come to chakras, it can come to organs. So if you are filled with cords, ತೂತ ಇದ್ರೆ ಆಗ ಗುಣ ಆಗತ್ತಾ ಬಾಡಿ? ಗುಣ ಆಗತ್ತಾ? ಆಗಲ್ಲ. ಸೊ ಕಾರ್ಡ್ಗಳು ನಿಮ್ಮ ಬಳಿಗೆ ಬಂದು ನಿಮ್ಮ ಮೇಲೆ ಪರಿಣಾಮ ಬೀರುವುದನ್ನು ನಿಲ್ಲಿಸುವುದು ಹೇಗೆ? ಹೌ ಟು ಸ್ಟಾಪ್? ಫಸ್ಟ್ ಅಂಡ್ ಫಾರ್ಮೋಸ್ಟ್, ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ನ, ಮನಸ್ಥಿತಿನ ಬದಲಾವಣೆ ಮಾಡಿ. ಚೇಂಜ್ ಇಟ್ ಫ್ರಮ್ ಬೀಯಿಂಗ್ ನೆಗೆಟಿವ್ ಟು ಪಾಸಿಟಿವ್. ಓಕೆ, ಪಾಸಿಟಿವ್ ಆಗಿ ಈ ಜನರಿಗೆ, ಸೊ ಹೂ ಆರ್ ಆಲ್ ಹರ್ಟಿಂಗ್ ಯು, ನಿಮ್ಗೆ ಯಾರು ನೋವು ಉಂಟು ಮಾಡ್ತಾ ಇದ್ದಾರೋ ಈ ಜನರ ಕಡೆಗೆ ಕ್ಷಮಾಶೀಲರಾಗಿರಿ. ಬಿ ಫಾರ್ ಗಿವಿಂಗ್ ಟುವರ್ಡ್ಸ್ ದೆಮ್. ಅವರನ್ನು ಆಶೀರ್ವದಿಸಿ. ಬ್ಲೆಸ್ ದೆಮ್. ಬ್ಲೆಸ್ ದೆಮ್ ಹೌ? ನಮ್ PVH ಅಲ್ಲಿ ವಿ ಸೇ ಸಮಥಿಂಗ್ ಆಸ್ ಡಿವೈನ್ ಫೈರ್. ಓಕೆ, ಡಿವೈನ್ ಫೈರ್ ಹಾಕಿ ಅವ್ರನ್ನ ಬ್ಲೆಸ್ ಮಾಡಿ. ಸೊ ಬದಲಾವಣೆ ನಿಮ್ಮೊಳಗಿಂದಲೇ ಬರಬೇಕು. ದೇವರೊಂದಿಗೆ ಬಲವಾದ ಸಂಪರ್ಕವನ್ನು ಸ್ಥಾಪಿಸಿ. ಇದರಿಂದ ದೇವರ ರಕ್ಷಣೆ ಸ್ವಯಂ ಚಾಲಿತವಾಗಿ ನಿಮಗೆ ಸಿಗುತ್ತದೆ. ಸೊ ವೆನ್ ಯು ಎಸ್ಟಾಬ್ಲಿಷ್ ಎ ಸ್ಟ್ರಾಂಗ್ ಕನೆಕ್ಷನ್ ವಿತ್ ದ ಡಿವೈನ್, ಯು ಗೆಟ್ ಆಟೋಮ್ಯಾಟಿಕಲಿ ಪ್ರೊಟೆಕ್ಟೆಡ್ ಬೈ ದ ಡಿವೈನ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ನಾವು? ಹೌ ಡು ವಿ ಡೂ ಅಂದ್ರೆ, ಯು ಹ್ಯಾವ್ ಟು ರೀಡ್ ಕ್ಷಮೆಯ ಸತ್ಯ ಪ್ರತಿಜ್ಞೆಗಳನ್ನು ಓದಲೇಬೇಕು. ಯು ರೀಡ್ ಫಾರ್ಗಿವ್ನೆಸ್ ಅಫರ್ಮೇಶನ್ಸ್. ಅಫರ್ಮೇಶನ್ಸ್ ಓದಿದಾಗ ಏನಾಗತ್ತೆ? ಶಕ್ತಿ ದೇಹದಲ್ಲಿರುವ ಯಾವುದೇ ಅನಾರೋಗ್ಯಕರ ಕಾರ್ಡ್ಸ್ ಗಳನ್ನು ಇದು ತೆಗೆದು ಹಾಕತ್ತೆ. ಅದು ಕಾರ್ಡ್ಸ್ ಎಲ್ಲ ನ್ಯೂಟ್ರಲೈಸ್ ಆದಾಗ ಏನಾಗತ್ತೆ? ದೇಹ ಆರೋಗ್ಯಕರವಾಗತ್ತೆ. ಸೊ ಅಪಾರ್ಟ್ ಫ್ರಮ್ ದಿಟ್, we may also have all this cancer energy, depression, sickness, ಈ ತರ ಎನರ್ಜಿ ಎಲ್ಲ ಇರುತ್ತೆ ಆರಾನಲ್ಲಿ. ಖಿನ್ನತೆ, ವಿವರಿಸಲಾಗದ ನೋವು, ಔಷಧಿಗಳಿಂದ ಗುಣಪಡಿಸಲಾಗದ ಕಾಯಿಲೆಗಳು, ಟರ್ಮಿನಲ್ ಡಿಸೀಸ್ ಲೈಕ್ ಕ್ಯಾನ್ಸರ್, ಇವುಗಳ ಕಾರಣವಾಗಲು ಎಲ್ಲಾ ಕಾರ್ಡ್ಗಳನ್ನು ಇದು ತೆಗೆದು ಹಾಕತ್ತೆ ಬೈ ರೀಡಿಂಗ್ ಫಾರ್ಗಿವ್ನೆಸ್. ಸೊ ಫ್ರೆಶರ್ಸ್ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ರೀಡ್ ದ ಫಾರ್ಗಿವ್ನೆಸ್ ಅಫರ್ಮೇಶನ್ಸ್. ಓಕೆ, ಅಟ್ ಲೀಸ್ಟ್ 3 times ಫಾರ್ 7 to 10 days. ಆಮೇಲೆ ಬದಲಾವಣೆ ಆಗತ್ತೆ. ದ ಮೋರ್ ಯು ರೀಡ್, ದ ಮೋರ್ ಯು ಆರ್ ಪ್ರೊಟೆಕ್ಟೆಡ್. ಓಕೆನಾ? ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಬ್ಲಾಕ್ಸ್. ಈ ಬ್ಲಾಕ್ಸ್ ಆರ್ ನಾಟ್ ಕಾರ್ಡ್ಸ್, ಸರಿನಾ? ಕಾರ್ಡ್ಗಳು ವ್ಯಕ್ತಿಯ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಡೆಗಳನ್ನು ರಚಿಸುತ್ತದೆ. ದೀಸ್ ಕಾರ್ಡ್ಸ್ ಆರ್ ನಾಟ್ ಬ್ಲಾಕ್ಸ್. ಓಕೆ, ದೇ ಆರ್ ಜಸ್ಟ್ ಎನರ್ಜಿ. ಓಕೆ, we'll discuss about it. So these blocks, okay, what kind of blocks are there? And there, when we are healing and if we have health problems, okay, we cannot heal. So that becomes a block. Because you have a block, you cannot heal. So ಈ ಮದುವೆನಲ್ಲಿ ತಡೆ ಇರ್ಬೋದು, ಇಲ್ಲ ದಾಂಪತ್ಯ ಜೀವನಗಳಲ್ಲಿ ತಡೆ ಇರ್ಬೋದು, ಇಲ್ಲ ರಿಲೇಶನ್ಶಿಪ್ ವಿತ್ ಸಂಗಾತಿ ಕುಟುಂಬದಲ್ಲಿ ತಡೆಗಳಿರ್ಬೋದು, ಜಾಬ್, ಕೆರಿಯರ್ ಗ್ರೋತ್, ಅದರಲ್ಲಿ ತಡೆಗಳಿರ್ಬೋದು, ವ್ಯಾಪಾರದಲ್ಲಿ ತಡೆ, ಯಶಸ್ಸಿನಲ್ಲಿ ತಡೆ, ಸಮೃದ್ಧಿಯಲ್ಲಿ ತಡೆ, ಓದುವಾಗ ತಡೆ, ಓದಿನಲ್ಲಿ ತಡೆ, ಸ್ಕೂಲು, ಯು ಕೆನಾಟ್ ಕಾನ್ಸಂಟ್ರೇಟ್, ನೋ ಕ್ಲಾರಿಟಿ ಅಂದ್ರೆ ನಿಮ್ ಫೋಕಸ್ ಇಲ್ಲ ಅಂದ್ರೆ ದಟ್ ಕುಡ್ ಬಿ ಬಿಕಾಸ್ ಆಫ್ ಬ್ಲಾಕ್ಸ್. ಇಲ್ಲ ಆಸ್ತಿ ಖರೀದಿ ಮಾಡೋದು, ಮಾರಾಟ ಮಾಡೋಕೆ, ಇಲ್ಲ ರೆಂಟ್ ಬಿಡಕ್ಕೆನೂ ತಡೆ ಇರ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆನೆ ತಡೆ. ಸೊ ಇದನ್ನ ಸರ್ ಹೇಳ್ತಾರೆ, ಇದು ದಿಸ್ ನಥಿಂಗ್ ಬಟ್ ವೈಟ್ ಮ್ಯಾಜಿಕ್. ವೆನ್ ಯು ಹ್ಯಾವ್ ವೈಟ್ ಮ್ಯಾಜಿಕ್, ಯು ವಿಲ್ ನಾಟ್ ಗ್ರೋ ಸ್ಪಿರಿಚುವಲಿ ಅಂತ ಹೇಳ್ತಾರೆ. ಸೊ ಮೇನ್ಲಿ ಏನ್ ಹೇಳ್ತಾರೆ, ದಿಸ್ ಇಸ್ ಕಾಲ್ಡ್, ದೇರ್ ಆರ್ ಸಮಥಿಂಗ್, ಈ ಬ್ಲಾಕ್ ಸ್ವಯಂ ನಾವೇ ಹಾಕೋತೀವಿ. ಓಕೆ, ಸಮಟೈಮ್ಸ್ ಕಾರ್ಡ್ಸ್ ಮೇ ನಾಟ್ ಬಿ ದೇರ್ ಇನ್ ದ ಆರಾ, ಬಟ್ ದ ಬ್ಲಾಕ್ ವಿಲ್ ಬಿ ರಿಮೈನಿಂಗ್ ಇನ್ ದಿ ಆರಾ. ಸೊ ಕೆಲವೊಮ್ಮೆ ಈ ಕಾರ್ಡ್ಗಳು ಇಲ್ಲದಿರಬಹುದು, ಆದರೆ ಇವು ನಮ್ಮ ಸೆಲವಿನಲ್ಲಿ ಕಂಡು ಬರುತ್ತದೆ. ಸೊ ಇದು ನಮ್ಮ ಸ್ವಯಂ ನಕಾರಾತ್ಮಕ ಆಲೋಚನೆಗಳಿಂದ, ಇಲ್ಲ ನಾವು ಹೇಳುವ ಮಾತುಗಳಿಂದ ಇದು ಆಗಬಹುದು. ಇದು ಒಬ್ಬರು ಅರಿತೋ ಇಲ್ಲ
ಅರಿಯದೆಯೇನು ಹೇಳಿದ ಮಾತುಗಳು ಅಥವಾ ಆಲೋಚನೆಗಳಿಂದ ಬರುವ ಬ್ಲಾಕ್ಗಳು. ಫಾರ್ ಎಕ್ಸಾಂಪಲ್, ಒಬ್ಬ ಮಹಿಳೆಗೆ ಮದುವೆಯಾಗಲು ಭಯ ಅಂದ್ರೆ, ಇಫ್ ಅ ಲೇಡಿ ಇಸ್ ಸ್ಕೇರ್ಡ್ ಟು ಗೆಟ್ ಮ್ಯಾರಿಡ್ ಅಂದ್ರೆ ವೈ? ಬಿಕಾಸ್ ವೈ ಶಿ ಮೈಟ್ ಬಿ ಅಫ್ರೇಡ್ ಅಂದ್ರೆ ಮಾನಸಿಕವಾಗಿ ಶುಡ್ ಹವ್ ಸೀನ್ ಅತ್ತೆ ಮಾವದಿಂದ ವಾಟ್ ಯು ಸೇ, ಈ ವರದಕ್ಷಿಣೆಯಿಂದ, ಸೊ ವಿಚ್ ಶಿ ಕುಡ್ ಹವ್ ಸೀನ್ ಅ ಲಾಟ್ ಆಫ್ ಡೌರಿ ಡೆತ್ಸ್ ಅಲ್ಲ, ವಧುವನ್ನು ಸುಟ್ಟು ಹಾಕುವ ಮಾಹಿತಿ ನೋಡಿ ಅವ್ರಿಗೇನಾಗಿರ್ಬೋದು, ಆರಾ ಅಂತ ಅವ್ರ ಆರಾನಲ್ಲಿ ಆ ಭಯ ಬಂದು ಕುಳಿತಾಗ ಅವರೇ ಸ್ವಯಂ ಆಗಿ ಏನ್ ಮಾಡ್ಕೊಳ್ತಾರೆ, ಅವರ ಮದುವೆಗೆ ಸ್ವಯಂ ಆಗಿ ನಿರ್ಬಂಧ ಮಾಡಿಕೊಳ್ಳುತ್ತಾರೆ. ಸೊ ದಟ್ ಶಿ ಇಸ್ ಕ್ರಿಯೇಟಿಂಗ್ ಅ ಮ್ಯಾರೇಜ್ ಬ್ಲಾಕ್ ಫಾರ್ ಹರ್ ಸೆಲ್ಫ್ ಇನ್ ಹರ್ aura. Okay, or for example, if a person is not too confident about his job skills, or if he has inferiority complex towards the job, andre he will block himself from going to interviews or getting a better job. Illa, for example, husband wants to get promotion agi, he may have to change to another city. Adre wife ge illa nan husband nan jotene irbeku andre indirectly enagutte, husband promotion ge idu block. Wife only sends blocks. So blocks can be self also or coming from others also. Aita? So ಈ ಕಾರ್ಡ್ಸ್ ಬ್ಲಾಕ್ಸ್ ಇಂದ ಎಲ್ಲ ಮುಕ್ತರಾದ್ರೆ ಏನಾಗುತ್ತೆ, ದೇಹ ತನ್ನ ಗುಣವಾಗಲು ಪ್ರಾರಂಭಿಸುತ್ತದೆ. ಸೊ ವೆನ್ ಯು ಆರ್ ಫ್ರೀ ಆಫ್ ಕಾರ್ಡ್ಸ್, ಯುವರ್ ಬಾಡಿ ಸ್ಟಾರ್ಟ್ಸ್ ಟು ಹೀಲಿಂಗ್ ಇಟ್ ಸೆಲ್ಫ್. ಸೊ ದೇರ್ ಆರ್, ಅಪಾರ್ಟ್ ಫ್ರಮ್ ಕಾರ್ಡ್ಸ್, ವಾಟ್ ಆರ್ ದಿ ಅದರ್ ಥಿಂಗ್ ಇಸ್ ಸೈಕಿಕ್ ಅಟ್ಯಾಕ್. ಸೈಕಿಕ್ ಅಟ್ಯಾಕ್ ಅಂದ್ರೆ ಅತೀಂದ್ರಿಯ ದಾಳಿ. ಇಟ್ ಕುಡ್ ಬಿ ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ನೆಗೆಟಿವ್ ಥಾಟ್ಸ್, ಸ್ಪೆಲ್ಸ್, souls. Sorry for interrupting you. For the blocks, they are very specific, right, Sangeeta ji? Like, for example, somebody has money, and for that also they have different blocks. Although yes, the money block, the reasons yes, are very different based on their past trauma, whatever. So, like, can we do divine for the block, or should we ask seventh page forgiveness for the block? see, if you have money blocks, you sense first. Sensing is important. Is it because of self? Have you put on the block by yourself, or is the block coming from some person, or is it a cord, or is it coming from past life? When you sense, then only you read the affirmations according to it. Okay. But if it is a block, Sangeeta ji, like if it is not a cord, if it's a block, just blaze away, burn away the blocks in your aura, in your connecting with energy body, emotional body, and your mental body. Oh, blaze and burn away the blocks. Yeah, okay. Or it could be deep in your subconscious and conscious mind. So you blaze away, burn away the blocks deep in my subconscious mind about money. So sensing is important. You sense first. Okay. So, Sangeeta ji, for example, if somebody is not good in sensing or they don't have access, for example, they have a childbirth issue or a money issue, so they can straight away come and read forgiveness 7th page many times, yes, and yes, they can. Yes, sir. When you slowly start to read forgiveness, no, these blocks and all very small. They're not like cards. They'll disintegrate the minute you read forgiveness. Oh, so if somebody doesn't know all these things about sensing and all, we can tell them to read 7 page for that block for some time. Can do, sir. Can do. Burn and blaze for that block for some time, yes, and they can do. They can help them. Oh, okay. Blocks are smaller. Okay, it could be from your aura or somebody's or self. No, like I said. So the minute the soul knows, sir. Okay? The soul knows. So even with the things like not able to sell a property which is very high value, all these are same things. Same things. Everything is same. That is why I say, if you have blocks or if you have doubts, talk to the wand. Wand hanegittu, you talk to the wand. You say all your issues to the wand. The wand is connected to the soul, and it will go deep inside your conscious and subconscious mind. And whatever changes is needed, the soul will guide you, not the mind.
Oh, this is wonderful, Sangeeta ji. Talking the word is the best thing. Yes, yes, yes. So this is one actually awesome. So in the subconscious itself, we'll start rewiring or something will happen, so that we Yes, start getting the right direction. Okay. exactly. You're right on point. Right. Okay. Anybody wants to add anything or ask questions? ಹಾ ಹೇಳಿಪ್ಪ. ಮ್ಯಾಮ್ ಬ್ಯಾಂಡ್ ಜೊತೆ ಏನ್ ಮಾತಾಡ್ಬೇಕು? ಮೇಡಮ್ ಎಲ್ಲ ಮಾತಾಡಿ ಮೇಡಮ್. ಇಶ್ಯೂಸ್ ಇದೆಯಾ, ಪ್ರಾಬ್ಲಮ್ ಇದೆಯಾ, ಎಲ್ಲ ಮಾತಾಡಿ. ಬಟ್ ಅರ್ಥ ಆಗ್ತಾ ಇಲ್ಲ ನನ್ಗೆ ಹೇಗ್ ಮಾತಾಡ್ಬೇಕು ಅಂತ. ಸೊ ಓಕೆ, ಸಪೋಸಿಂಗ್ ಈಗ ನಿಮ್ಗೆ ಏನಾದ್ರೂ ಇಶ್ಯೂ ಇದೆಯಾ, ಈಗ ಲೈಕ್ ಎಕ್ಸಾಂಪಲ್ ನನಗೆ ಹೇಳಿ, ನೀವೇ ಒಂದು ಉದಾಹರಣೆ ಹೇಳಿ, ಏನಾದ್ರೂ ಇಶ್ಯೂ ಇದೆಯಾ? ಈಗ ನಾವು ಊರಲ್ಲಿ ಮನೆ ಕಟ್ಬೇಕು ಅಂತ ಅನ್ಕೊಳ್ತಾ ಇದೀವಿ, ಬಟ್ ಎವ್ರಿ ಟೈಮ್ ಇಟ್ ಇಸ್ ಬ್ಲಾಕಿಂಗ್. ಲೈಕ್ ಏನೇ ಕೆಲಸ ಮಾಡಕ್ ಹೋದ್ರು ಅಲ್ಲಿ ಬ್ಲಾಕ್ ಆಗ್ತಿದೆ, ಆಮೇಲೆ ನಮ್ಮ ಬ್ಯಾಂಕ್ ಲೋನ್ ಡೌನ್ ಆಗ್ತಾ ಇದೆ, ಆತರ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ಎಲ್ಲಿ ಬ್ಲಾಕ್ ಇದೆ, ಎಲ್ಲಿ ತಡೆ ಇದೆ ಅಂತ ನೋಡ್ಕೋಬೇಕು. ನಿಮ್ಮಿಂದ ತಡೆನಾ, ನಿಮ್ ಒಳಗಿಂದ ತಡೆ ಆಗ್ತಾ ಇದೆಯಾ, ಇಲ್ಲ ಬೇರೆಯವ್ರ ನಕಾರಾತ್ಮಕ ಎನರ್ಜಿಯಿಂದ ತಡೆ ಇದೆಯಾ ಅಂತ ನೀವು ನೋಡ್ಕೋಬೇಕು. ಬೇರೆಯವ್ರ ಕಡೆಯಿಂದ ತಡೆ ಅಂದ್ರೆ ಫಾರ್ಗಿವ್ನೆಸ್ ಪೇಜ್ 7 ಅವ್ರಿಗೆ ಓದ್ಬೇಕು. ಇಲ್ಲ ನನ್ನಿಂದ ತಡೆ ಅಂದ್ರೆ ನಮಗೆ ನಾನ್ ಹಾಕೊಂಡಿರೋ ತಡೆ ಅಂತ ಹೇಳಿ ಓದ್ಬೋದು. ತಡೆ ಓದ್ತಾ ಫಾರ್ಗಿವ್ನೆಸ್ ಓದ್ತಾ, ಕ್ಷಮೆ ಓದ್ತಾ ಏನಾಗತ್ತೆ, ಏನೋ ಒಂದ್ ಸೊಲ್ಯೂಷನ್ ನಿಮಗ್ ಸಿಗತ್ತೆ. ಇವಾಗ ಬೇರೆಯವರಿಂದ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಮ್ಯಾಮ್? ಅದಕ್ಕೆ ಹೇಳಿದ್ದು ಸೆನ್ಸಿಂಗ್ ಇಂಪಾರ್ಟೆಂಟ್ ಅಂತ ಅರ್ಥ. ಸಮ್ಟೈಮ್ಸ್ ನಾವು ಎಷ್ಟು ಇದನ್ನ ಫಾರ್ಗಿವ್ನೆಸ್ ಓದ್ತಾ ಏನಾಗತ್ತೆ, ನಿಮ್ಗೆ ಇಂಟ್ಯೂಷನ್ ಆಗಿ ಗೊತ್ತಾಗತ್ತೆ ಮೇಡಮ್, ಗೊತ್ತಾಗತ್ತೆ. ಓ ಇವ್ರಿಂದಾನೇ ಇರಬಹುದು, ಇಲ್ಲ ಇವರೇ ಕಳಿಸ್ತಾ ಇರ್ಬೋದು ಅಂತ ನಿಮಗ್ ಗೊತ್ತಾಗತ್ತೆ. ಓಕೆ, ಅವಾಗ ನಾವ್ ಅವ್ರ ಹೆಸರು ಹೇಳಿ ಓದ್ಬೇಕಾ? ಎಸ್, ಕರೆಕ್ಟ್. ಅವ್ರ ಹೆಸರು ಹೇಳಿ ಓದ್ಬೇಕು. ಇಲ್ಲ ಗೊತ್ತಿಲ್ಲ ಅಂದ್ರೆ, ಸೊ ಯಾರ್ಯಾರು ನನಗೆ ನಕಾರಾತ್ಮಕವಾಗಿ ಈ ಶಕ್ತಿ ಕಳಿಸ್ತಾ ಇದ್ದಾರೋ, ಈ ಕೊಂಡಿಗಳು ಕಳಿಸ್ತಾ ಇದ್ದಾರೋ ಅಂತ ಹೇಳಿ ಪೇಜ್ 7 ಓದ್ಬೋದು. ಅದಲ್ದೆ ನಿಮಗೆ ಹಣದ ತಡೆ ಇದ್ರೆ ಹಣಕ್ಕೂ ಕ್ಷಮಾಪಣೆ ಕೇಳ್ಬೇಕು, ಪೇಜ್ 7. ಓಕೆ, ಹಣಕ್ಕೆ ಅವಾಗ ಯಾವ ತರ ಕೇಳ್ಬೇಕು ಮ್ಯಾಮ್ ಕ್ಷಮಾಪಣೆ ಅಂತ? ಬ್ರಾಕೆಟ್ಸ್ ಅಲ್ಲಿ ಹಣ ಅಂತ ಕೇಳಿ, ಹಣ ನನ್ನ ಕ್ಷಮಿಸು ಅಂತ ಕೇಳಿ. ಯಾಕಂದ್ರೆ ಗೊತ್ತಿಲ್ದೋ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಹಣನ ದುರುಪಯೋಗ ಮಾಡಿರ್ಬೋದು. ಓಕೆ, ಆದ್ರಿಂದ ಈ ಜನ್ಮದಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಬ್ಲಾಕ್ಸ್ ವಿತ್ ಮನಿ ಅಂಡ್ ಪ್ರಾಸ್ಪರಿಟಿ. ಓಕೆ, ಯಾರೋ ಕೇಳಿರ್ತಾರೆ ನಿಮ್ಮ ಹತ್ರ ಹಣ ಇದ್ರೇನು ಕೊಡೋದ್ ಬೇಡ ಅಂತ ನೀವು ಹೊಟ್ಟೋಗಿರ್ತೀರಾ. ಅದೆಲ್ಲಾನು ಕರ್ಮ, ನೆಗೆಟಿವ್ ಕರ್ಮ. ಈ ಜನ್ಮದಲ್ಲಿ ಇಟ್ ವಿಲ್ ಶೋ ಆಸ್ ಬ್ಲಾಕ್ಸ್ ಟು ಯುವರ್ ಪ್ರಾಸ್ಪರಿಟಿ. ಓಕೆ ಓಕೆ. ಈಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ ಓದಕ್ಕೆ, ಅವಾಗ ಯಾವ ತರ ಕೇಳ್ಕೋಬೇಕು ಮ್ಯಾಮ್ ಅವರಿಗೆ? ಮೇಡಮ್, ಯು ಆಸ್ಕ್ ದೆಮ್ ಟು ರೀಡ್ ಸೆಲ್ಫ್ ಫಾರ್ಗಿವ್ನೆಸ್. ಓಕೆ, ಫಾರ್ಗಿವ್ ಯೋರ್ ಸೆಲ್ಫ್ ಮಾಡಿ. ಅವರು ಕ್ಷಮೆ ಕೇಳಿ, ಪೇಜ್ 5 ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್, ಕ್ಲಾಸ್ಮೇಟ್ಸ್ ಎಲ್ಲ. ಓಕೆ, ಸೊ ಸಮ್ಟೈಮ್ಸ್ ಕಾರ್ಡ್ಸ್ ಅಲ್ಲಿಂದನು ಬರುತ್ತೆ, ಇವ್ ನೋಡಿ ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಅಂತ. ಬೇರೆ ಟೀಚರ್ಸು ಕಳಿಸ್ಬೋದು, ಕ್ಲಾಸ್ಮೇಟ್ಸು ಕಳಿಸ್ಬೋದು. ಓಕೆ, ಯು ನೆವರ್ ನೋ. ಕ್ಷಮೆ ಓದಿ. ಓಕೆ, ಆಮೇಲೆ ಪೇಜ್ 1, ಪೇಜ್ 5 ಅಂಡ್ ಪೇಜ್ 7 ಓದ್ಲಿ. ಎಲ್ಲ ಓದಿದ್ಮೇಲೆ ಯು ಟೇಕ್ ದ ವಾಂಡ್. ಓಕೆ, ಬ್ಲಾಕ್ ಇದೆ ಅಂದ್ರೆ ಬ್ಲೇಸ್ ಅವೇ, ಬರ್ನ್ ಅವೇ ಅಂಡ್ ಡಿಸ್ಇಂಟಿಗ್ರೇಟ್ ಆಲ್ ದ ಬ್ಲಾಕ್ಸ್ ಮೈ ಚೈಲ್ಡ್ ಹ್ಯಾಸ್ ಅಬೌಟ್ ಸ್ಟಡೀಸ್ ಇನ್ ಹಿಸ್ ಎನರ್ಜಿ ಬಾಡಿ, ಇಮೋಷನಲ್ ಬಾಡಿ ಅಂಡ್ ಮೆಂಟಲ್ ಬಾಡಿ. ಅದನ್ನ ಮಾಡ್ತಾ ಇರಿ, ಆಯ್ತಾ? ಮಾಡಿದ್ಮೇಲೆ ಬಾಂಡ್ ತಗೊಳ್ಳಿ. ಹೀಲ್ ಆಲ್ ದ ಪಾರ್ಟ್ ಆಫ್ ದ ಬ್ರೈನ್ which is responsible for focus, concentration, memory power, absorption power. Okay, ಆತರ ಹೀಲಿಂಗ್ ಮಾಡ್ತಾ ಇರ್ಬೇಕು. ಫಾರ್ಗಿವ್ನೆಸ್ ಓದಿನೇ ಹೀಲಿಂಗ್ ಮಾಡ್ಬೇಕು. Okay, we'll continue with the class. ನೆಕ್ಸ್ಟ್ ಬಂದು ಸೈಕಿಕ್ ಅಟ್ಯಾಕ್, ಬ್ಲಾಕ್ ಮ್ಯಾಜಿಕ್ ಅಂತ. ಓಕೆ, ಫಸ್ಟ್ ಲೆವೆಲ್ ಬಂದು ಇಟ್ ಇಸ್ ಅವರ್ ಓನ್ ಥಾಟ್ ಫಾರ್ಮ್, ನಮ್ಮ ಭಾವನೆಗಳು, ನಮ್ಮ ನಕಾರಾತ್ಮಕ ಆಲೋಚನೆಗಳು. ಸೆಕೆಂಡ್ ಲೆವೆಲ್ ಡಾರ್ಕ್ ಎನರ್ಜಿ ಬಂದು ಇಟ್ ಕುಡ್ ಬಿ ದೇವಸ್ಥಾನಕ್ಕೆ ಹೋಗೋದು.
ದೇವಸ್ಥಾನಕ್ಕೆ ಹೋಗಿ ಬೇರೆಯವ್ರ ಬಗ್ಗೆ ನಕಾರಾತ್ಮಕವಾಗಿ ಪ್ರಾರ್ಥನೆ ಮಾಡೋದು, ಅದೆಲ್ಲ ಸೆಕೆಂಡ್ ಲೆವೆಲ್ ಡಾರ್ಕ್ ಎನರ್ಜಿ. ಥರ್ಡ್ ಲೆವೆಲ್ ಬಂದು ಮಾಟ ಮಂತ್ರ ಮಾಡೋರ ಹತ್ರ ಹೋಗಿ ಯಾರ್ದೋ ಫೋಟೋ, ಬಟ್ಟೆ, ಕೂದಲೆಲ್ಲ, ಉಗುರು ಎಲ್ಲ ಕೊಟ್ಟು ಇವ್ರು ಹೇಗಾದ್ರೂ ಹಾಳಾಗೋಗ್ಲಿ ಅಂತ ಹೇಳಿ ಮಾಡುವ ಬ್ಲಾಕ್ ಮ್ಯಾಜಿಕ್. ಓಕೆನಾ, 3ನೇ ಹಂತ ಇದು. ಸೊ 4ನೇ ಹಂತ ಬಂದು ಇಟ್ ಇಸ್ ಲೈಕ್ ಆತ್ಮದ ಲೋಕದಿಂದ ಮಾಡಲಾಗಿದೆ ಇದು, ಸರಿನಾ? ಸೊ ಅವಾಗ ಏನಾಗತ್ತೆ, ತಾಂತ್ರಿಕರು, ಸತ್ತ ಗೋರಿಗಳು ಅವರೆಲ್ಲ ಇನ್ನರ್ ವರ್ಲ್ಡ್ ಇಂದ ಮಾಡಿ ಅಲ್ಲಿಂದ ಸೋಲ್ ಕಳಿಸ್ತಾರೆ. ಇದು ಎಷ್ಟು ಪವರ್ಫುಲ್ ಅಂದ್ರೆ ಇದು ದೀಸ್ ಸೋಲ್ಸ್ ಕ್ಯಾನ್ ಆಲ್ಸೋ ಕಿಲ್ ಪೀಪಲ್, ಸಾವನ್ನು ಉಂಟು ಮಾಡುತ್ತೆ ಇದು ಅಲ್ಲಿಂದ ಬರೋ ಸೋಲ್ಸ್. ಸೊ ಈ 4 ಲೆವೆಲ್ ಸರ್ ಹೇಳಿರೋದು. ಅದಕ್ ಮುಂದಿನ ಲೆವೆಲ್ ಎಲ್ಲ ಇನ್ನೂ ತುಂಬಾ ಪವರ್ಫುಲ್ ಆಗಿರೋ ಡಾರ್ಕ್ ಎನರ್ಜಿ ಕನೆಕ್ಷನ್, ಸರಿನಾ? ಇದು ಡೀಟೇಲ್ ಆಗಿ ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಇನ್ ಅನದರ್ ಜಿ-ಮೀಟ್. ಓಕೆ, ನೆಕ್ಸ್ಟ್ ಬಂದು ವೈಟ್ ಮ್ಯಾಜಿಕ್. ಇದು ಭೌತಿಕ ಗುರುಗಳಿಂದ ಬರಬಹುದು, ಇಲ್ಲ ಆತ್ಮರೂಪದಿಂದ ಗುರುಗಳಿಂದ ಬರಬಹುದು, ಇಲ್ಲ ಆಧ್ಯಾತ್ಮಿಕ ಸಂಸ್ಥೆ, ಇನ್ಸ್ಟಿಟ್ಯೂಷನ್, ಟೆಂಪಲ್ಸ್ ಇಂದನೂ ಬರಬಹುದು. ಈ ಸಂಪರ್ಕಗಳು ನಮ್ಮ ಕ್ರೌನ್ ಚಕ್ರ ಹಾಗೂ ಆಜ್ಞಾ ಚಕ್ರಗಳಿಗೆ ಬರುತ್ತದೆ. ಆಗ ನಿಮಗೆ ಅಲ್ಲಿ ನೋವು ಉಂಟಾಗುತ್ತದೆ. ಯಾಕೆ ನೋವು ಅಲ್ಲಿ ಅಂದ್ರೆ, ನಮ್ಮ ಆತ್ಮಕ್ಕೆ ಇಲ್ಲಿಂದ ಬರುವ ಸಂಪರ್ಕಗಳು ಇಷ್ಟವಿಲ್ಲ. ಯಾಕಂದ್ರೆ ದಿಸ್ ಕ್ರೌನ್ ಚಕ್ರ ಅಂಡ್ ಆಜ್ಞಾ ಚಕ್ರ ಆರ್ ದ ಪಾಯಿಂಟ್ಸ್ ಫಾರ್ ಡಿವಿನಿಟಿ ಟು ಎಂಟರ್. ಓಕೆ, ಆಜ್ಞಾ ಅನ್ನೋದು ಇಟ್ ಇಸ್ ದ ಸೀಟ್ ಆಫ್ ಅವರ್ ಸೋಲ್, ನಮ್ಮ ಆತ್ಮದ ನೆಲೆ ಅಂತ ಹೇಳ್ಬೋದು. ಅಂಡ್ ಈ ಕ್ರೌನ್ ಚಕ್ರ ಏನಿದೆ ಅಲ್ಲಿನೇ ನಮಗೆ ಡೈರೆಕ್ಟ್ ಆಗಿ ದೇವರೊಂದಿಗೆ ಸಂಪರ್ಕ ಸಿಗ್ತಾ ಇರುತ್ತೆ. ಆದ್ರೆ ನಾವು ಮನುಷ್ಯನೇ ದೇವ್ರು ಅಂತ ಅವ್ರ ಕಾಲಿಗೆ ಹೋಗಿ ಬೀಳೋದು, ಅವ್ರ ಪೂಜೆ ಮಾಡೋದು, ಅವ್ರ ಕಾಲಿಗೆ ಪೂಜೆ ಮಾಡೋದು, ಅವರೇ ದೇವ್ರು ಅಂತ ಅವ್ರ ಬಗ್ಗೆನೆ ತಿಳ್ಕೊಂಡಿದ್ರೆ ಏನಾಗುತ್ತೆ, ಈ ದೈವಿಕ ಶಕ್ತಿ ಏನಾಗತ್ತೆ, ವೀಕ್ ಆಗಿ, ಕಡಿಮೆ ಆಗಿ, ತಿನ್ನಾಗತ್ತೆ. ಅವಾಗ ಏನಾಗತ್ತೆ, ದೈವಿಕ ಶಕ್ತಿ ಅಷ್ಟೊಂದು ಜಾಸ್ತಿ ನಿಮ್ಮ ಹತ್ರ ಸಂಪರ್ಕ ಇಟ್ಕೊಳಲ್ಲ. ಯಾಕಂದ್ರೆ ನಾವು ಇನ್ನೊಬ್ಬ ಮನುಷ್ಯನೇ ದೇವ್ರು ಅಂತ ತಿಳ್ಕೊಂಡಿರ್ತೀವಲ್ಲ, ಆದ್ರಿಂದ ಏನಾಗತ್ತೆ, ನಿಮ್ಮ ಹೊರ ವೀಕ್ ಆಗತ್ತೆ. ಅವಾಗ ಅಲ್ಲಿ ನೋವು ಬರುತ್ತೆ. ಅಲ್ಲಿ ನೋವಿದೆ ಅಂದ್ರೆ ಏನೋ ಕನೆಕ್ಷನ್ ಬರ್ತಾ ಇರುತ್ತೆ. ಸೊ ಇಲ್ಲ, ಕನೆಕ್ಷನ್ ಇಲ್ಲ, ನನಗೆಲ್ಲ ಸ್ಪಿರಿಚುವಲ್ ಅಫರ್ಮೇಷನ್ಸ್ ಎಲ್ಲ ಓದ್ತಾ ಇದ್ದೀನಿ ಅಂತ ಹೇಳಿ ಇದ್ರೇನು ನಿಮ್ಗೆ ತಲೆನೋವು ಇಲ್ಲ ಏನೋ ಜುಮ್ ಅಂದ್ರೆ ದಟ್ ಮೀನ್ಸ್ ನೀವು ಬಿಟ್ರೇನು ಅವ್ರು ಬಿಟ್ಟಿಲ್ಲ ಅಂತ ಅರ್ಥ. ಓಕೆನಾ? sometimes even if you close your path, the gate is open at their side from spiritual organization, gurus and all this. Okay, ಅವ್ರು ಏನ್ ಮಾಡ್ತಾರೆ, they will keep on sending connections. ಅವಾಗ ಏನ್ ಮಾಡ್ಬೇಕು, ಪೇಜ್ 7 ಅಲ್ಲಿ ಅಗೇನ್ ಐ ಸೇ ಸೆನ್ಸಿಂಗ್ ಇಸ್ ಇಂಪಾರ್ಟೆಂಟ್. ಸೆನ್ಸ್ ಮಾಡಿ ಎಲ್ಲಿಂದ ಬರ್ತಾ ಇದೆ ಈ ಕನೆಕ್ಷನ್ಸ್ ಅಂತ ಹೇಳಿ ಒಂದ್ಸಲ ಆ ಪೇಜ್ 7 ಆ ಕನೆಕ್ಷನ್ಸ್, ಆ ದೇವರು, ಆ ಗುರುಗಳಿಗೆ ಒಂದ್ಸಲ ಪೇಜ್ 7 ಓದಿದ್ರೆ ಅಲ್ಲೇ ಕಾರ್ಡ್ಸ್ ಎಲ್ಲ ನ್ಯೂಟ್ರಲೈಸ್ ಆಗತ್ತೆ. ನೆಕ್ಸ್ಟ್ ಆಸ್ಟ್ರಲ್ ಸೈಕಿಕ್ ವ್ಯಾಂಪೈರ್ಸ್, ಆಸ್ಟ್ರಲ್ ಪ್ಯಾರಸೈಟ್ಸ್, ಇವೆಲ್ಲ ಏನಾಗತ್ತೆ, ನಮ್ಮ ಜೀವಶಕ್ತಿಯನ್ನು ಇವು ಹೀರ್ತಾ ಇರುತ್ತೆ. ಓಕೆ, ಸೈಕಿಕ್ ವ್ಯಾಂಪೈರ್ಸ್ ಅದು ಇದೆಲ್ಲ ಇದೆ, ಎಂಟಿಟೀಸ್, ಅದೆಲ್ಲ ಬೇರೆ ಜಿಮೀಟ್ ಕ್ಲಾಸ್ ಅಲ್ಲೇ ಇದೆ. ಇಟ್ಸ್ ಆಲ್ ರೆಕಾರ್ಡೆಡ್, ನೀವು ಹೋಗಿ ನೋಡ್ಬೋದು. ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಕರ್ಮದ ಪರಿಸ್ಥಿತಿಗಳು. ಹುಟ್ಟಿನಿಂದ ಕುರುಡ, ಕಿವುಡ, ಮೂಕ, ಅಂಗವಿಕಲ, ಹೃದಯದಲ್ಲಿ ತೂತ, ಕುಟುಂಬದಲ್ಲಿ ಕಿಚ್ಚಾಟ, ಬಡತನ, ಇಲ್ಲ ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಇಲ್ಲ ಡೌನ್ ಸಿಂಡ್ರೋಮ್ ಅಂತ ಇದೆಲ್ಲ, ಇದಕ್ಕೆಲ್ಲ ಏನು ಕ್ಯೂರೇ ಇಲ್ಲ. ಈ ಪರಿಸ್ಥಿತಿನಲ್ಲಿ ಹುಟ್ಟಿದಾರಂದ್ರೆ ಅವ್ರು ಹುಟ್ಟಿರೋದೇ ಕರ್ಮ ಬ್ಯಾಲೆನ್ಸ್ ಮಾಡಕ್ಕೆ. ಇವರೆಲ್ಲ ಕರ್ಮವನ್ನು ಸಮತೋಲನಗೊಳಿಸಲೇಬೇಕು, ಅದಕ್ಕೆ ಇವರು ಹುಟ್ಟಿದ್ದಾರೆ. ದೇರ್ ಇಸ್ ನೋ ಕ್ಯೂರ್. ನೀವು ಈ ತರ ಇದ್ರೆ ಹೌ ಯು ಕ್ಯಾನ್ ಹೆಲ್ಪ್ ದೆಮ್? ಫಾರ್ ಎಕ್ಸಾಂಪಲ್, ಇಫ್ ದೇರ್ ಇಸ್ ಅ ಪರ್ಸನ್ ವಿತ್ ಸೆರೆಬ್ರಲ್ ಪಾಲ್ಸಿ ಚೈಲ್ಡ್ ಅಂದ್ರೆ, ಓಕೆ, ವೆರಿ ಇಂಪಾರ್ಟೆಂಟ್, ಸರ್ ಸೇಸ್ it could be because of past life karma,
ಓಕೆ. ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ರಾಜರಾಗಿರ್ಬಹುದಾಗಿತ್ತು. ಓಕೆ, ರಾಜರಾಗಿ ಇನ್ನೊಂದು ರಾಜ್ಯಕ್ಕೆ ದಾಳಿ ಮಾಡಿ ಅವ್ರ ಹೆಂಗಸಗಳನ್ನ ಸಾಯಿಸಿ ಏನೇನೋ ಮಾಡಿ ಅಷ್ಟೊಂದು ಕೆಟ್ಟ ಕರ್ಮದಿಂದ ಹುಟ್ಟಿರಬಹುದು. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈ ಜನ್ಮದಲ್ಲಿ ಆ ಮಹಾಕರ್ಮ ಮಂಡಲಿ ಹೇಗೆ ಜನಿಸಿದೆ ಅಂದ್ರೆ, ನೀನು ಸೆರೆಬ್ರಲ್ ಪಾಲ್ಸಿ ಆಗಿ ಹುಟ್ಟಿ ಏನು ಗೊತ್ತಿಲ್ಲದೆ ಇರೋ ತರ ಒಂದು ಏನು ಅವ್ರಿಗೆ ನೆಗೆಟಿವ್ ಥಾಟ್ ಪಾಸಿಟಿವ್ ಥಾಟ್ ಏನು ಇಲ್ಲ ತಾನೆ, ಆ ತರ ತಾನೆ ಬಂದ್ ಜೀವಿಸ್ತಾರೆ. ಸೊ ಆ ತರ ಜೀವನ ಮಾಡಿ ನಿನ್ ಕರ್ಮ ಬ್ಯಾಲೆನ್ಸ್ ಮಾಡ್ಕೋ ಅಂತ ಆ ಕರ್ಮ ಮಂಡಲಿ ಅವ್ರನ್ನ ಜನಿಸಿದೆ. ಸೊ ಈ ತರ ಇರುವಾಗ ನೀವ್ ಏನ್ ಮಾಡ್ಬೇಕು, ದ ಪ್ಯಾರೆಂಟ್ಸ್, ಬೋತ್ ಫಾದರ್ ಮದರ್ ಅಂಡ್ ದ ಸೆರೆಬ್ರಲ್ ಪಾಲ್ಸಿ ಚೈಲ್ಡ್, ಇವರೆಲ್ಲ ಕ್ಷಮೆ ಓದ್ಲೇಬೇಕು. ಅವ್ರು ಓದಕ್ ಆಗಿಲ್ಲ ಅಂದ್ರೆ ಅವ್ರ ಹಣೆಗೆ ತೋರ್ಸಿ ಅಟ್ಲೀಸ್ಟ್ ಒಂದ್ 5 times 3 times a day ತೋರ್ಸಿ, ಯು ಹ್ಯಾವ್ ಟು ಕೀಪ್ ಆನ್ ಶೋಯಿಂಗ್ ಫರ್ಗಿವ್ನೆಸ್ ಮಾಡಿ. ದೆನ್ ಸರ್ ಹೇಳ್ತಾರೆ, ಯು ಲೆಟ್ ಗೋ. ಅವ್ರಿಗೆ ಅಟ್ಯಾಚ್ ಆಗ್ಬೇಡಿ. ನನ್ ಮಗು, ನನ್ ಮಗ, ನನ್ ಮಗಳು ಅಂತ ಏನು ಅಟ್ಯಾಚ್ ಆಗ್ಲೇಬೇಡಿ. ವೆದರ್ ಇಟ್ ಇಸ್ ಅನ್ ಆಟಿಸ್ಟಿಕ್ ಕಿಡ್, ಡೌನ್ ಸಿಂಡ್ರೋಮ್ ಕಿಡ್ ಅಂತ ಅಟ್ಯಾಚ್ ಆಗ್ಬೇಡಿ, ಬಿಟ್ಬಿಡಿ. ಲೆಟ್ ಗೋ ಆಫ್ ಯುವರ್ ಅಟ್ಯಾಚ್ಮೆಂಟ್. ಅದಾದ್ಮೇಲೆ ನೀವು ದೇವ್ರ ಹತ್ರ ಬೇಡ್ಕೋಬೇಕು. ಯು ಹ್ಯಾವ್ ಟು ಪ್ರೇ ಟು ಗಾಡ್ ದಟ್ ಗಾಡ್, ಐ ಹ್ಯಾವ್ come to balance my karma with this child. Okay, once the child's karma is balanced, please take him. Okay, please take him and let him move on to his next life. That is what we have to pray. Okay, this is sir's guide to all the people having autism children or cerebral palsy children or Down syndrome. Okay, because there is no cure for this. Idakke adu ಏನು ಮೆಡಿಸನ್ನೇ ಇಲ್ಲ, ಕ್ಯೂರ್ ಮಾಡಕ್ ಆಗಲ್ಲ. ದೇ ಹ್ಯಾವ್ ಕಮ್ ಟು ಬ್ಯಾಲೆನ್ಸ್ ದೇರ್ ಕರ್ಮ. ಈ ತರ ಮಾಡ್ಕೊಂಡೇ ಹೋಗ್ಲೇಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ವಿಲ್ ಸಿ ಇಮೋಷನ್ಸ್. ಯಾಕಂದ್ರೆ ನಮ್ಮ ಇಮೋಷನ್ಸು ಕಾರಣ, ನಮ್ಮ ಆರಾನಲ್ಲಿರೋ ನೆಗೆಟಿವಿಟಿಗೆ ನಮ್ಮ ಇಮೋಷನ್ಸು ಕಾರಣ. ಯಾಕಂದ್ರೆ ನಮ್ಮ ಸೆಲವು ಎಲ್ಲವನ್ನೂ ಬಹಿರಂಗವಾಗಿ ಇಡುತ್ತದೆ. ಓಕೆ, ಸೊ ಎಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ಆಚೆ ಕಾಣುತ್ತೆ. ಅಂಡ್ ಆಚೆ ಇರುವ ಅಮಾನುಷ ಶಕ್ತಿಗಳಿಗೆ ನಮ್ಮ ಆರಾ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ನಮ್ ಆರಾನಲ್ಲಿ ಆಂಗ್ರಿ ಎನರ್ಜಿ ಇದ್ರೆ ಆಂಗ್ರಿ ಎಂಟಿಟಿ ಹುಡ್ಕೊಂಡ್ ಬರುತ್ತೆ. ಸರಿನಾ? ಸೊ ಯು ಶುಡ್ ಬಿ ಡಬ್ಲಿ ಕಾಶಿಯಸ್. ಸೊ ಯು ಅಟ್ರಾಕ್ಟ್ ದಿಸ್ ಎನರ್ಜಿ ಬೇಸ್ಡ್ ಆನ್ ಯೋರ್ ಆರಾ. ಸೊ ನಮ್ಮ ಸೆಲೆವು ಹೇಗೆ ಇಟ್ಟಿರ್ಬೇಕು, ನಾವು ಪರಿಶುದ್ಧವಾಗಿ ಇಟ್ಟಿರ್ಬೇಕು. ನೆಕ್ಸ್ಟ್, ಸೊ ಏನ್ ಮಾಡ್ಬೇಕು, ಹೌ ಟು ಕಮ್ ಔಟ್ ಆಫ್ ಆಲ್ ದಿಸ್ ನೆಗೆಟಿವ್ ಎನರ್ಜೀಸ್. ನಾವು ಫರ್ಗಿವ್ನೆಸ್ ಅಫರ್ಮೇಶನ್ಸ್ ಓದ್ತಾನೆ ಇರ್ಬೇಕು. ಓದ್ತಾನೆ ಇದ್ರೆ there are 7 important forgiveness affirmations. ಅದಲ್ಲದೆ we also read forgiveness for our cells, ಜೀವಕೋಶಗಳಿಗೆ ಹಾಗೂ ವೈರಸ್ ಬ್ಯಾಕ್ಟೀರಿಯಾಗಲ್ಲೂ ಅವುಗಳಿಗೂ ಓದ್ಲೇಬೇಕು. ಸೊ ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾಳೆ ಬರುವ ವೈರಸ್ಗೆ ಈಗ್ಲೇ ನಾವು ಕ್ಷಮೆ ಕೇಳ್ತಾ ಹೋದ್ರೆ ಏನಾಗತ್ತೆ, ನಾಳೆ ಮತ್ತೆ ದೊಡ್ಡ ಕೊರೋನಾ ತರ ಬಂದ್ರೇನು ನಮಗ್ ಅಫೆಕ್ಟ್ ಆಗಲ್ಲ. ಬಿಕಾಸ್ ವಿ ಆರ್ ಫ್ರೀ ಆಫ್ ಎನಿ ಕೈಂಡ್ ಆಫ್ ಡಾರ್ಕ್ ಎನರ್ಜಿ. ಸೊ ಆಲ್ ದಿಸ್ ಫರ್ಗಿವ್ನೆಸ್ ಓದ್ತಾ ಏನಾಗತ್ತೆ, ಯು ಆರ್ ಲೇಯಿಂಗ್ ಅ ಸ್ಟ್ರಾಂಗ್ ಫೌಂಡೇಶನ್, not only for the future life but also for your future lifetime. ಈ ದೇಹ ಸತ್ತು ಹೋದ್ಮೇಲೂ ನೆಕ್ಸ್ಟ್ ಲೈಫ್ ಟೈಮ್ಗೆನು ಇದೆಲ್ಲ ಎಲ್ಲಿ ಹೋಗುತ್ತೆ, ನೀವು ಕಲ್ತಿರೋ ಪಾಠ ಎಲ್ಲ ಕಾಸಲ್ ಬಾಡಿಗೆ ಹೋಗುತ್ತೆ. ಓಕೆನಾ? ಯಾ, that video, yesterday in the class, there was muddy water. And as we are reading forgiveness, everything is becoming white. Yes. So all the muck inside us, whatever did Papa and all, with forgiveness, slowly that is getting away. So yes. Which means that if I do today's lot of forgiveness, yes, that will be for tomorrow also, day after tomorrow also, whatever karma is coming, it's not only for today, right? There is like part 1 and part 2. Okay. Part 1 is before PVH, part 2 is after PVH. Yeah. So slowly what happens, you're cleaning yourself. So we can clean as much as possible in the day. Yes. If we have more time, we can do more. Keep cleaning, sir. Keep cleaning. But whatever the past bad karma is already recorded, that you have to take to the causal body. But henceforth, whatever you do, you will not mindfully do bad, right?
That then what happens? Your good karma increases. The balance will be more for good side, right? So when we do forgiveness, madam, what happens to the bad karma that already we did? Maybe you will get lesser sentence when you go to the karmic board, sir. Who knows? Which might be also the experience that we are going through now. Yes. Okay, got it. Yeah, that is why we are getting deep, right? Problem. Yeah, we may face issues in our life only. Okay, situation may arise so that you balance that karma in this lifetime itself. Okay. And forgiveness itself is a way of balancing. Correct? Yes, very correct. Okay, got it. Thank you. Okay, sir. So forgiveness is very important. Sir ಹೇಳ್ತಾರೆ, you are not a human being if you do not forgive. ನೀನು ಕ್ಷಮೆ ಮಾಡಿಲ್ಲ ಅಂದ್ರೆ ನೀನ್ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಹೇಳೋದೇನ್ ಬೈತಾರೆ. ಬಟ್ ಇಟ್ಸ್ ತುಂಬಾ ಮುಖ್ಯ ತಾನೆ. ಫಾರ್ಗಿವ್ನೆಸ್, ಕ್ಷಮೆ ಯಾಕೆ ಕೇಳಬೇಕು? ಸಮಟೈಮ್ಸ್ ಐ ಫೀಲ್ ಫಾರ್ಗಿವ್ನೆಸ್ ಇಸ್ ವೆರಿ ಸೆಲ್ಫಿಶ್. ಬೇರೆಯವ್ರಿಗೋಸ್ಕರ ಕ್ಷಮೆ ಮಾಡಬೇಡಿ. ನಮ್ಮ ಸೆಲ್ಫಿಶ್ನೆಸ್, ನಾವು ಚೆನ್ನಾಗಿರ್ಬೇಕು ಅಂತ ಫರ್ಗಿವ್ ಮಾಡಿ. ಒನ್ಸ್ ಯು ಫರ್ಗೆಟ್ ಇಟ್. ವೆರಿ ಇಂಪಾರ್ಟೆಂಟ್. ಫರ್ಗಿವ್ ಮಾತ್ರ. ಸ್ವಲ್ಪ ಜನ ಫರ್ಗಿವ್ ಮಾಡ್ತಾರೆ, ಆದ್ರೆ ನೆನ್ಪಲ್ಲಿ ಇಟ್ಕೋತಾರೆ, ಅವ್ನ್ ಮಾಡ್ದ ಈ ತರ ಮಾಡ್ದ, ತಪ್ಪು. You forgive and forget and you let go. Very, very important. You forgive and forget, both together. So only when you forgive, your soul is free. Soul free ಆದಾಗ ಏನಾಗತ್ತೆ? You climb up the ladder towards divinity. Sarina? Ma'am, one thing I observed is when we say with the symbol in third eye, forgive and forget, it is becoming easy to forget. Earlier, how many times we are trying to forget that was not possible. But when we say forgive and forget with the third eye, this forgiveness, keeping the symbol in third eye, something is happening in the mind. It's easy. It's becoming easier to forget it. Yes, because it's going to the soul. When the soul takes control of your life, it will be much easier. But when the mind takes control of the life, you will have pride, ego, all the negative energies, it will come back. Okay, sir. Okay, next. Why PVH works? So ಇದು ಸದಾ ಓದ್ತಾನೆ ಇದ್ರೆ, ಅಫರ್ಮೇಶನ್ಸ್ ಓದಿ, ಸ್ಪಿರಿಚುವಲ್ ಅಫರ್ಮೇಶನ್ಸ್ ಓದಿ, ಮತ್ತೆ ವಾಂಡ್ ಇಟ್ಟು ಕ್ಲೀನ್ ಮಾಡಿ ಹೀಲ್ ಮಾಡ್ಕೋತಾ ಇದ್ರೆ ಏನಾಗುತ್ತೆ? ನಿಮ್ಮ ಸೆಲೆವು ಶುದ್ಧವಾಗಿ ಬದಲಾಗ್ತಾ ಇರುತ್ತೆ. ಅದು ಮಾತ್ರ ಅಲ್ಲ, ಬಲಶಾಲಿಯಾಗೂ ಆಗ್ತಾ ಇರುತ್ತೆ. ನಿಮ್ಮ ಆಧ್ಯಾತ್ಮಿಕ ಶಕ್ತಿನೂ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಹೆಚ್ಚಾಗ್ತಾ ಏನಾಗುತ್ತೆ? ನಿಮ್ಗೂ ಡಿವೈನ್ಗೂ ಇರೋ ಕನೆಕ್ಷನ್ ಜಾಸ್ತಿ ಪವರ್ಫುಲ್ ಆಗಿ ನಿಮಗ್ ಒಂದು ಪ್ರೊಟೆಕ್ಷನ್ ಶೀಲ್ಡ್ ತರ ಬರುತ್ತೆ. ಸೊ ಏನೇ ನೆಗೆಟಿವಿಟಿ, ಮೇ ಬಿ ವೈರಸ್ ಇಂದ, ಬ್ಯಾಕ್ಟೀರಿಯಾ ಇಂದ, ಬೇರೆಯವ್ರ ಕಡೆಯಿಂದ, ಅದು ಇಟ್ ವಿಲ್ ಫಾರ್ಮ್ ಅ ಶೀಲ್ಡ್. ಈ ವ್ಯಾಕ್ಸಿನೇಷನ್ ಆದಾಗ ವಿ ಕ್ಯಾನ್ ಬಿ ಸೇಫ್ ಫ್ರಮ್ ಕೊರೋನಾ ಅಂತ ಹೇಳ್ತಾರ, ಆ ತರ. ಸೊ ದಿಸ್ ಇಸ್ ಲೈಕ್ ಅವರ್ ಶೀಲ್ಡ್. ಸೊ ನ್ಯಾಚುರಲಿ ಏನಾಗುತ್ತೆ, ಶೀಲ್ಡ್ ಇದ್ದಾಗ ಏನ್ ನಕಾರಾತ್ಮಕ ಒಳಗೆ ಬರೋಲ್ಲ, ಅವಾಗ ನೀವು ಕಾಮ್ ಆಗಿ, ಕ್ಲಾರಿಟಿಯಿಂದ, ಹೆಲ್ತಿಯರ್, ಬ್ಯಾಲೆನ್ಸ್ಡ್ ಆಗಿ ಇರ್ತೀವಿ. ಸೊ ಆಗಿದ್ದಾಗ ಏನಾಗತ್ತೆ, ನಿಮ್ ಇಂಟ್ಯೂಷನ್ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ, ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಇಂಟ್ಯೂಟಿವ್ಲಿ ಕನೆಕ್ಟೆಡ್ ಟು ಯುವರ್ healing guides, healing teachers, spiritual masters, spiritual teachers, spiritual healers. Okay, ಅವಾಗ ಅವರು ನಿಮ್ಗೆ ಇಂಟ್ಯೂಷನ್ ಆಗಿ they will keep on guiding you. They will give you teachings, they will teach you lessons. ಇಲ್ ಬೇಡ, ಇಲ್ ಹೋಗು, ಈ ಲೈಬ್ರರಿ, ಈ ಬುಕ್ ಓದು, ಆ ತರ they will give you ways. Okay, or they will meet you with the correct kind of people, correct channels through which you can gain more knowledge, gain more ಪಾಸಿಟಿವ್ ಎನರ್ಜಿ, ಆ ತರ ಆಗತ್ತೆ. ಸೊ ಏನಾಗತ್ತೆ, ಅಪಾರ್ಟ್ ಫ್ರಮ್ ದಟ್ ಹೀಲಿಂಗು ಬೇಗನು ಫಾಸ್ಟ್ ಆಗು ಆಗತ್ತೆ. ಓಕೆ, ಇನ್ನು ಮೋರ್ ಸರ್ ಎಷ್ಟು ಪವರ್ಫುಲ್ ಆಗ್ತಾ ಇದಾರೋ, ಈಗ ಲೇಟೆಸ್ಟ್ ಆಗಿ ಬೊರಬುದೂರಲ್ಲಿ ಫಸ್ಟ್ ಒಬ್ರೇ ದೇವರಾಜ ಬೊರಬುದೂರ್ ಇದ್ರು. ಆಮೇಲೆ ಜನವರಿನಲ್ಲಿ ವಿ ಗಾಟ್ 11 ದೇವರಾಜಸ್ ಆಫ್ ಬೊರಬುದೂರ್. ಈಗ ಮೇ ಲಾಸ್ಟ್ ವೀಕ್ ಅಲ್ಲಿ ವಿ ಗಾಟ್ ಅರೌಂಡ್ 100 ದೇವರಾಜಸ್ ಆಫ್ ಬೊರಬುದೂರ್. ಸೊ
the more sir touches, more energy, more goodness happening, and more people joining, more people bless ಮಾಡ್ತಾ ಇದ್ರೆ ಏನಾಗತ್ತೆ, ಸರ್ದು ಎನರ್ಜಿನೂ ಇನ್ಕ್ರೀಸ್ ಆಗತ್ತೆ, ಅದನ್ನ ಮಾಡೋ ನಮ್ ಎನರ್ಜಿನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ isn't it good? Shouldn't we follow this wonderful and simple principle? ಇದರಿಂದ ಬೇರೆಯವ್ರಿಗೆ ಏನಾದ್ರೂ ತೊಂದ್ರೆ ಆಗತ್ತಾ? Is it? ಇಲ್ಲ ತಾನೆ. So Even one small question. We have like 540 cosmic beings there, right, in Borobudur? yes, And there are earlier 11 Devarajas of Borobudur. yes. No, what is the difference between cosmic beings and the Devarajas? And actually, I don't have much idea about that. I think they are on different levels, sir. Like So higher Devaraja means he's the ruler of all angels. Atara, he's the most powerful of all the cosmic beings. Okay, so all the cosmic being, he's the one who is guiding. Devaraja, yeah, Devaraja means he is the king of all the cosmic beings. Okay. So like that, 100 people have come from different worlds. Okay. Yeah, 100 different Devarajas. So they could be much more from Okay. different universes. Oh, okay. Okay. All Because right. 11, I was trying to research 11, then I got some ideas. When yesterday he said 100, my mind did not work because I said, how this can become 100? So then it can be from other places also they have come. Yeah. So. Yes, sir. Yes. Okay, ma'am. Okay, sir. Where was I? Okay. Say, so ಇದು PVH ಓದ್ತಾ ಏನಾಗತ್ತೆ ಅಂದ್ರೆ, the more you read forgiveness and follow all the guidelines and protocols, ಏನಾಗತ್ತೆ, the struggles will remain. Okay, issues, ಹೋರಾಟಗಳು ಹಾಗೆ ಇರ್ತದೆ. ಆದ್ರೆ our mindset changes. Okay, our life changes. ನಾವು ಅವುಗಳನ್ನು ಉತ್ತಮವಾಗಿ ನಿಭಾಯಿಸಬಹುದು. You become better at handling all these struggles. So even if there is an issue, you will not take it too much. It's just a small issue, ಅಷ್ಟೇ ತಾನೆ ಅಂತ ನಾವು ಅದನ್ನ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ. Nothing will become a big issue for you. So how forgiveness changing lives, ಇದೆ ತುಂಬಾ important. This is the lesson we learn from PVH. So apart from that, okay, with all this, we also have to maintain physical hygiene, jotege verbal hygiene, maukika swachhate, emotional hygiene, bhavanatmaka swachhate, mental hygiene, manasika swachhate, and most important, spiritual ಸ್ವಚ್ಛತೆ, ಆಧ್ಯಾತ್ಮಿಕ ಸ್ವಚ್ಛತೆ ನು ಕಾಪಾಡ್ಕೊಂಡ್ ಬರ್ತಾ ಇದ್ರೆ ಏನಾಗ್ತೀವಿ, we become light. Slowly we start transforming into light. ನೀವು ತಾನಾಗಿಯೇ ಬೆಳಕನ್ನು ಹೊರಸೂಸುತ್ತಿರ್ತೀರಾ. ಸೊ ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋದ್ಮೇಲೆ ಒಳಗೆ ಯು ವಿಲ್ ಬಿ ಫಿಲ್ಡ್ ವಿತ್ ಡಿವೈನ್ ಎನರ್ಜಿ, ಅಂಡ್ ಯೋರ್ ಡಿವೈನ್ ಎನರ್ಜಿ ಏನಾಗತ್ತೆ, ಬೇರೆಯವರು ಎಲ್ಲಾರ ಹಾರ್ಟ್ಗೂ ಅದು ಹರಡ್ತಾ, ಯು ವಿಲ್ ಸ್ಟಾರ್ಟ್ ಚೇಂಜಿಂಗ್ ದ ಪೀಪಲ್ ಅರೌಂಡ್ ಯು. ಓಕೆ, ನಾಟ್ ಓನ್ಲಿ ದಟ್, ಈ ಎನರ್ಜಿನ ಆಚೆ ಇರೋ ಎನರ್ಜಿ ನೋಡತ್ತೆ. ಓಕೆ, ಡಿವೈನ್ ಎನರ್ಜಿ ವಿಲ್ ಸಿ ಅಂಡ್ ಆಲ್ ದ ಸೋಲ್ಸ್ ವಿಲ್ ಸಿ. ದೇ ವಿಲ್ ಥಿಂಕ್, ಈಗ ಸ್ಟಕ್ ಆಗಿರೋ ಸೋಲ್ಸ್ ಎಲ್ಲ ನೋಡಿ, ಓ ಇವ್ರ ಮೂಲಕ ನನಗೆ ಏನೋ ಒಂದು ಮೋಕ್ಷ ಸಿಗತ್ತೆ ಅಂತ ನಿಮ್ಮ ಹತ್ರ ಬರ್ತಾರೆ. ಆಗ ಭಯ ಬೇಡ, ನೀವು ಬರೀ ಫಾರ್ಗಿವ್ನೆಸ್ ಇಟ್ಟು ದೇವ್ರ ಕ್ಯಾಲೆಂಡರ್ ಮೂಲಕ ನೀನು ಗೋ ಟು ದ ಲೈಟ್ ಅಂತ ಯು ಕ್ಯಾನ್ ಕಮಾಂಡ್ ದ ಸೋಲ್ಸ್. ಓಕೆ, ಇಲ್ಲ ಅಂದ್ರೆ ಶಿವ ಸರ್ ಹತ್ರ ಹೋಗು ಅಂತ ಯು ಕ್ಯಾನ್ ಕಮಾಂಡ್ ದೆಮ್, ಗೋ ಟು ಶಿವ ಸರ್ ಅಂತ ಕಮಾಂಡ್ ಮಾಡ್ಬೋದು. ದಿಸ್ ವೇ ಯು ವಿಲ್ ಆಲ್ಸೋ ಗೇನ್ ಅ ಲಿಟಲ್ ಬಿಟ್ ಆಫ್ ಗುಡ್ ಕರ್ಮ ಅಂತ ಹೇಳ್ತಾರೆ. ಬಿಕಾಸ್ ಅ ಲಾಟ್ ಆಫ್ ಸೋಲ್ಸ್ ಆರ್ ಸ್ಟಕ್ ಇನ್ ದ ಅರ್ತ್ ಪ್ಲೇನ್. Okay, when you follow, you become a light. The light can be seen by all the stuck souls. Okay, you become a pathway to these souls to go to the causal body. Sangeeta ji, sorry. How do we command the soul, Sangeeta ji? Like when we are feeling trouble or when we are feeling some issue, then we just have to tell them using the wand, is it? Sir, you have to place the calendar, page 7. Okay, calendar, play the soul elevation song. Okay, open page 1. Okay. Is forgiving yourself, right? You keep it in front of the calendar. Okay, you at the 7:30 blessing or any time,
Mhm. When you feel the souls are near you, okay, you keep the wand in the Agna and you command the soul. All the souls in and around me, please read the forgiveness affirmation and go to light. Go into the calendar. Go to Shiva sir. Go into the light. You can say anything. Oh, I got it. So first I have to ask seventh page forgiveness for all of them. Then keep the page one affirmation in front of the calendar for them to read, and then I have to keep a wand in my Agna and talk to them. Command them to go to And the, command, yes, yes. and command them Even, that go and read this number one affirmation which is in front yes, of the calendar. Read yes, and reverse it through the calendar. yes. Oh, okay, okay. This That is, is for all the things in the house, entities in the house, and all the yes, things. yes, yes. That is why we say when you have a dark energy or entities, you just play the song. The song Oh, will take care, the calendar will take care. Apart yeah. from that, if there's more, you just blaze away, burn away, and do aura cleansing for all the things in your In house. the home. Oh, perfect. Okay. Okay, Sanjay. Thank you. Okay, pa. So beautiful picture, isn't it? So at the choices in our hands, ನಮ್ಮ ಕೈಯಲ್ಲೇ ಇದೆ. Whether we attract butterflies, we attract ದುಂಬಿನ attract ಮಾಡ್ತೀವ, ಇಲ್ಲ ಪೀಸಸ್ ಅಲ್ಲಿ ಕೂರೋ ನೊಣಗಳನ್ನ ಅಟ್ರಾಕ್ಟ್ ಮಾಡ್ತೀವ, ಅದು ಚಾಯ್ಸ್ ನಮ್ಮ ಕೈಯಲ್ಲೇ ಇದೆ. ಸರಿನಾ? ವಿತ್ ದಿಸ್ ವಿಲ್ ಕಮ್ ಟು ದ ಎಂಡ್ ಆಫ್ ಅವರ್ ಕ್ಲಾಸ್. ಏನಾದ್ರೂ ಕ್ಲಾಸ್ ಅಲ್ಲಿ ಡೌಟ್ಸ್ ಇದ್ರೆ ಕೇಳಿ. Otherwise, we'll end with the class for today. Testimonial parts. Okay, recently we had a ladies G-meet in Tamil. Okay, the ladies testimonial was so mind-boggling. We read it every day, but also we don't know how it affects the life of many people. So the lady is around 60 plus years. Okay, ಅವ್ರಿಗೆ 60 plus ವರ್ಷ. ಅವ್ರ 30 ವರ್ಷದಲ್ಲಿ she removed her uterus. Okay, when she was 30, her uterus was removed. According to PVH, sir ಹೇಳ್ತಾರೆ, so even if the organ is removed, the energy of the organ remains. So you can heal the energy body of that organ. So if the uterus is removed, she kept on healing her uterus. Uterus also produces important hormones. It is one of the endocrine gland. Okay, the ovaries, it produces important hormones for the women's system. ಅವ್ರು ಏನ್ ಹೇಳ್ತಾರೆ, she said that when I am reading the ladies affirmation, we have a ladies affirmation alla, she Yeah. says, when I start reading the ladies affirmation, by the time I finish it, she also senses, she's good at sensing, she can see that when I ask forgiveness, okay, the hormone starts to release from my uterus. Oh my God. Not only that, gallbladder stone iddu gallbladder remove madbitidrenu, the energy remains. Keep on healing the gallbladder. You talk to your gallbladder like it is there, or talk to the uterus like it is still there. I still need you in my life. Say organ forgiveness, read organ forgiveness for that, and start healing it. It will do the necessary hormones. So hearing her testimonial, others also came forth and they said their gallbladders was removed, but also they feel healthier as before. Like before, how the gallbladder was there, they have no issues. So it was like literally mind-boggling. It's good to know. Yes. Okay. Okay, sir. So, Ma'am. ಹೇಳಿಪ್ಪ. ಏನಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಜಸ್ಟ್ ಲೈಕ್ ಕ್ರೇವಿಂಗ್ಸ್ ಇರುತ್ತೆ, ಇವಾಗ ರೈಸ್ ಕ್ರೇವಿಂಗು, ಐಸ್ ಕ್ರೇವಿಂಗು ಎಲ್ಲ ಇರುತ್ತಲ್ಲ, ಅದನ್ನ ಹೇಗೆ ಮಾಡೋದು? ಏನು ಕೊಡ್ಬೇಕು ನಾವು ಅಫರ್ಮೇಷನ್? ಸೊ ಆ ಕ್ರೇವಿಂಗ್ಸ್ ಇರ್ಬೋದು, ದಟ್ ಕುಡ್ ಬಿ ಕ್ರೇವಿಂಗ್ಸ್, ಅಡಿಕ್ಷನ್, ಶುಗರ್ ಅಡಿಕ್ಷನ್, ಅದೆಲ್ಲ ಅಡಿಕ್ಷನ್. ಇದು ಅಡಿಕ್ಷನ್ ಎಂಟಿಟಿ ಅಂತ ಹೇಳ್ತಾರೆ. ಓಕೆನಾ? ಅವಾಗ ನೀವು ಬ್ಲೇಸ್ ಅವೇ, ಬರ್ನ್ ಅವೇ ಅಂತ ಹೇಳಿ ಅದನ್ನ ನಿಮ್ಮ ಎನರ್ಜಿ ಬಾಡಿ, ಇಮೋಷನಲ್ ಬಾಡಿ, ಮೆಂಟಲ್ ಬಾಡಿಯಿಂದ ತೆಗೆದು ಹಾಕ್ಬೇಕು. ಅದಕ್ಕೆ ವಾಂಡ್ ಕಮಾಂಡ್ ಕೊಟ್ಟು ಅದನ್ನ ತೆಗೆದು ಹಾಕ್ಬೋದು. ನಂಗೆ ಒಂದು ಡೌಟ್, ವೆದರ್ ಇಟ್ ಇಸ್ ಗುಡ್ ಆರ್ ನಾಟ್, ಐ ವಿಲ್ ಆಸ್ಕ್ ಯು. ಇವಾಗ ಯಾವುದೇ ಗುರುಗಳು ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಈ ತರ ಆಗುತ್ತೆ ಅಂತ ಹೇಳ್ತಾರಲ್ಲ, ಲೈಕ್ ಶಿವ ಸರ್ ಇಸ್ ಆಲ್ಸೋ ಒನ್ ಗುರು ಓನ್ಲಿ. No, sir ಹೇಳ್ತಾರೆ, do not take me as a guru, I am only a teacher.
ಸಿ ಮಿ ಆಸ್ ಎ ಟೀಚರ್. ನಾವು ಓದುವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಟೀಚರ್ ಎಲ್ಲ ನಾವು ಗುರುಗಳಂತ ಅವ್ರ ಪಾದ ಮುಟ್ತೀವ. ಕಾಲೇಜಲ್ಲಿ ಓದೋವಾಗ ಪ್ರೊಫೆಸರ್ ಕಾಲೆಲ್ಲ ಮುಟ್ತೀವ, ಅವ್ರ ಗುರುಗಳು ಅಂತ. ಅವರು ಪಾಠ ಕಳ್ಸಿದ್ರು ತಾನೆ. ಆ ತರ ತಗೊಳ್ಳಿ. ಆ ಗುರುಗಳು ಏನೋ ಒಂದ್ ಪಾಠ ಕಳ್ಸಿದಾರೆ, ಪಾಠ ಮಾತ್ರ ತಗೊಳ್ಳಿ, ಆ ಗುರುಗಳ ಹತ್ರ ಕನೆಕ್ಷನ್ ಬೇಡ ಅಂತ ಹೇಳ್ತಾರೆ ಸರ್. ಓಕೆ ಓಕೆ. ಸೊ ನಾವ್ ಇವ್ರನ್ನ ಇವ್ರು ಹೇಳ್ಕೊಟ್ಟಿರೋದನ್ನ ಕಲಿಬೇಕು. ಕಲೀರಿ ಅಷ್ಟೇ ಅಷ್ಟೇ. ಯು ನೀಡ್ ದ ನಾಲೆಡ್ಜ್, ನಾಟ್ ದ ಕನೆಕ್ಷನ್ ವಿತ್ ದ ಮ್ಯಾನ್. ಓಕೆ. ಈಗ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಬಟ್ ಆ ತರ ಹೇಳಿಲ್ಲ. ಹೋಗಿ ಏನು ಮಾಡಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದೆ. ಕುಟುಂಬದಲ್ಲಿ ಇದ್ರೆ ಯು ಕೆನಾಟ್ ಗೋ ಅಗೇನ್ಸ್ಟ್ ದ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ಹೋಗ್ಲೇಬೇಕು. ಅವಾಗ ನೀವು ಅಫರ್ಮೇಶನ್ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಏನಕ್ಕೂ ಕನೆಕ್ಟ್ ಆಗ್ಬೇಡಿ. ಅಲ್ಲಿ ಕೂತು ಅಲ್ಲಿ ಪ್ರೇಯರ್ ಫಾರ್ ದ ಪ್ಲೇಸ್ ಆಫ್ ವರ್ಷಿಪ್ ಅಂತ ಒಂದ್ ಪೇಜ್ ಇದೆ. ಅದನ್ನ ಓದ್ಬಿಟ್ಟು ಅಲ್ಲಿ ಕನೆಕ್ಷನ್ಸ್ ಅಲ್ಲೇ ಹಾಕಿ ಬನ್ನಿ ವಾಪಸ್. ಏನು ಅಲ್ಲಿಂದ ತಗೊಂಡ್ಬೇಡಿ, ಪ್ರಸಾದ ತಗೊಳೋದು ಇಲ್ಲ, ಏನು ತರಬೇಡಿ. ಓಕೆನಾ? ಅಲ್ಲಿ ಹೋಗಿ ಬರೀ ಆ ಫಾರ್ಗಿವ್ನೆಸ್ ಅಲ್ಲಿ ಆ ದೇವಸ್ಥಾನಕ್ಕೆ ಓದ್ಬಿಟ್ಟು ಬರ್ತಾ ಇರಿ ಅಷ್ಟೇ. ಈಗ ಪ್ರಸಾದ ಕೂಡ ನಾವು ತಗೊಳ್ದೆ ಇರಕ್ಕಾಗಲ್ಲ, ತಗೊಳ್ಳೇಬೇಕಾಗತ್ತೆ. ಬಟ್ ಬಾಯಿಗೆ ಹಾಕೊಳ್ಳಿ, ಹಿ ಬ್ಲೇಸ್ ಅವೇ, ಬರ್ನ್ ಅವೇ ಆಲ್ ದ ಎನರ್ಜಿ ಕನೆಕ್ಷನ್ಸ್ ಕಮಿಂಗ್ ಟು ದಿಸ್ ಪ್ರಸಾದ ಅಂತ ವಾಂಡ್ ತಗೊಳ್ಳಿ, ಅಲ್ಲೇ ಬ್ಲೇಸ್ ಅವೇ ಮಾಡಿ ತಿಂದ್ಬಿಟ್ಟು ಬರ್ತಾ ಇರಿ ಅಷ್ಟೇ. ಓಕೆ, ಆ ತರ ಮಾಡ್ಬೇಕು. ಓಕೆ ಓಕೆ ಮ್ಯಾಮ್. ಎಸ್ ಹೇಳಿ. ಮ್ಯಾಮ್ ನಮಸ್ತೆ. ಮ್ಯಾಮ್, ಭಯ, ಆತಂಕ, ಆಂಗ್ಸೈಟಿ, ಡಿಪ್ರೆಷನ್, ಕಾನ್ಫಿಡೆನ್ಸ್ ಇದಕ್ಕೆಲ್ಲ ಏನು ಓದ್ಬೇಕು ಮ್ಯಾಮ್? ಸೇಮ್ ಅದೇ ಎಮೋಷನಲ್ ಫ್ರೀಡಮ್ ಹೇಳ್ಬೇಕು. ನೀವು ಹೆಂಗಸಾಗಿರೋದ್ರಿಂದ ಲೇಡೀಸ್ ಅಫರ್ಮೇಶನ್ ಓದ್ಲೇಬೇಕು. ಆಮೇಲೆ ವಾಂಡ್ ತಗೊಳ್ಳಿ, ವಾಂಡ್ ಇಂದ ಏನ್ ಮಾಡಬೇಕು, ಇರಿ ಒಂದೇ ನಿಮಿಷ ಹೇಳ್ತೀನಿ. ಕನ್ನಡದಲ್ಲಿ ಶಕ್ತಿ ದಂಡವೇ, ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯುತವಾಗಿ ನನ್ನ ಕೋಪ, ನನ್ನ ಡಿಪ್ರೆಷನ್ ಅಂತ ಹೇಳಿ, ಅದಕ್ಕೆಲ್ಲ ಒಂದು ಹೆಸರು ಹೇಳಿ, ನನ್ನ ಭೌತಿಕ ಶರೀರದಿಂದ, ನನ್ನ ಶಕ್ತಿ ದೇಹದಿಂದ, ನನ್ನ ಭಾವನಾತ್ಮಕ ದೇಹ, ನನ್ನ ಮಾನಸಿಕ ದೇಹದಿಂದ ಸುಟ್ಟು ಹೋಗಲಾಡಿಸು ಅಂತ ಹೇಳ್ಬೇಕು. ಸಂಪೂರ್ಣವಾಗಿ ಸುಟ್ಟು ಹೋಗಲಾಡಿಸು. ಅಂದ್ರೆ ದಿನಕ್ಕೆ ಒಂದ್ಸಲನ ಎಷ್ಟ್ ಸಲ ಹೇಳ್ಬೇಕು? ನಿಮ್ಗೆ ಯಾವಾಗ ಕೋಪ ಬರುತ್ತೋ ಅವಾಗೆಲ್ಲ ಮಾಡ್ಬೇಕು. ಅವರ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನ ಹೇಳಿ, ಅವರ ಬಾಂಡಿಟ್ಟು ಇದನ್ನ ಸುಟ್ಟು ಹಾಕಿ. ಅಂದ್ರೆ 1 ಅವರ್ಗೂ ಹೇಳ್ಕೊಂಡ್ರೆ ಅದೆಲ್ಲ ಬೇಗ ಸುಟ್ಟೋಗುತ್ತೆ ಅಂತನಾ? ಆದ್ರೆ ನಿಮ್ಗೆ ಯಾವಾಗ ಇಮೋಷನ್ ಆಗ್ತಿರೋ ಅವಾಗ ಮಾಡ್ಕೊಂಡ್ರೆ ಒಳ್ಳೇದು. ಒಂಥರ ಬೇಜಾರಲ್ಲೇ ಇರುತ್ತೆ, ಯಾವಾಗ್ಲೂ ಬೇಜಾರಲ್ಲೇ ಕೆಲ್ಸ ಮಾಡ್ಕೊಂಡು ಹೋಗ್ತೀನಿ, ಆತರ ಆಗೋಗಿದೆ. ಬೇಜಾರಾದ್ರೆ ಏನ್ ಮಾಡಿ, ವಾಂಡ್ ಇಟ್ಕೊಳ್ಳಿ, ಹಣೆಗೆ ಸಿಕ್ಕಿಸ್ಕೊಳ್ಳಿ, ಟೇಪ್ ಹಾಕಿ ಸಿಕ್ಕಿಸ್ಕೊಳ್ಳಿ, ಇಲ್ಲ ಕನ್ನಡಕ ಹಾಕೊಂಡ್ರೆ ಕನ್ನಡಕ ಮಧ್ಯ ಒಳಗಿಟ್ಟು ಯಾವಾಗ್ಲೂ ನಾನು ದೈವಿಕ ಅಗ್ನಿಯಾಗಿದ್ದೇನೆ, ನಾನು ದೇವರ ಇಚ್ಛೆಯಂತೆ ಪವಿತ್ರವಾಗಿದ್ದೇನೆ ಅಂತ ಹೇಳ್ಕೊಂಡೇ ಎಲ್ಲಾ ಕೆಲ್ಸ ಮಾಡಿ. ಓಕೆ ಮ್ಯಾಮ್. ಟಯರ್ಡ್ ಆಗತ್ತಾ ಇಲ್ವಾ ಅಂತ ಆಮೇಲೆ ನನಗ್ ಫೋನ್ ಮಾಡಿ ಹೇಳಿ. ಓಕೆ. ಅಂದ್ರೆ we will end the class for now. Thank you everybody.